ಹಲೋ ಎವ್ರಿವನ್, ವೆಲ್ಕಮ್ ಆಲ್. ದ್ವಿತೀಯ PUC ಬಯಾಲಜಿ ವಿಷಯಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ನನ್ನ ಹಿಂದಿನ ವಿಡಿಯೋದಲ್ಲಿ ಬಯಾಲಜಿಯ ಎರಡನೇ ಪಾಠವಾದ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಈ ಪಾಠದ ಮೊದಲ ಭಾಗದ ವಿವರಣೆಯನ್ನು ನೋಡಿದ್ವಿ. ಪ್ರಸ್ತುತ ಈ ವಿಡಿಯೋದಲ್ಲಿ ಅದರ ಮುಂದಿನ ಭಾಗದ ವಿವರಣೆಯನ್ನು ನೋಡ್ತಾ ಹೋಗೋಣ. ಮೊದಲ ಭಾಗದಲ್ಲಿ ಫ್ಲವರ್ನ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಹಾಗೆ ಪಾಲಿನೇಷನ್ ಟೈಪ್ಸ್ಗಳನ್ನು ನೋಡಿದ್ವಿ. ಮುಂದೆ ಏಜೆಂಟ್ಸ್ ಆಫ್ ಪಾಲಿನೇಷನ್. ಸೊ ಪಾಲಿನೇಷನ್ನ ಅಚೀವ್ ಮಾಡೋದಕ್ಕೆ ಫ್ಲವರ್ಗಳು ಕೆಲವೊಂದು ಏಜೆಂಟ್ಗಳನ್ನು ಉಪಯೋಗಿಸ್ತವೆ, ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ಲಾಂಟ್ಸ್ ಯೂಸ್ 2 ಏಬಯೋಟಿಕ್ ಆ್ಯಂಡ್ 1 ಬಯೋಟಿಕ್ ಏಜೆಂಟ್ಸ್ ಟು ಅಚೀವ್ ಪಾಲಿನೇಷನ್. ಪ್ಲ್ಯಾಂಟ್ಗಳು 2 ಏಬಯೋಟಿಕ್ ಮತ್ತು 1 ಬಯೋಟಿಕ್ ಏಜೆಂಟ್ಸನ್ನು ಪಾಲಿನೇಷನ್ ಮಾಡೋದಕ್ಕೆ ಬಳಸ್ತಾರೆ. ಏಬಯೋಟಿಕ್ ಏಜೆಂಟ್ಸ್ಗಳು ಯಾವುದು? ವಿಂಡ್ ಆ್ಯಂಡ್ ವಾಟರ್. Biotic agents is animal. So majority of the plants use biotic agents. Only a small proportion of plants use abiotic agents. Abiotic agents ಅನ್ನು ಉಪಯೋಗಿಸಿದ್ರೆ ಏನಾಗುತ್ತೆ? Pollen grain is landing on the stigma is a chance factor. So to compensate for this uncertainties and associated loss of pollen grains, the flowers produce enormous amount of pollen when compared to number of ovules available for the pollination. ಇದನ್ನು ಕಾಂಪೆನ್ಸೇಟ್ ಮಾಡಲಿಕ್ಕೆ ಅಂತ ಏನಾಗುತ್ತೆ, ಪೋಲನ್ ಗ್ರೇನ್ಸ್ಗಳು ಪ್ರೊಡ್ಯೂಸ್ ಆಗೋದೇ ಹೆಚ್ಚಿನ ನಂಬರ್ಗಳಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಏಬಯೋಟಿಕ್ ಏಜೆಂಟ್ಸ್ ವಿಚಾರಕ್ಕೆ ಬರೋದಾದರೆ, ಪಾಲಿನೇಷನ್ ಬೈ ವಿಂಡ್ ಈಸ್ ಮೋರ್ ಕಾಮನ್ ಅಮಾಂಗ್ ಏಬಯೋಟಿಕ್ ಪಾಲಿನೇಷನ್. ವಿಂಡ್ ಪಾಲಿನೇಷನ್ ಆಲ್ಸೋ ರಿಕ್ವೈರ್ಸ್ ದಟ್ ಪೋಲನ್ ಗ್ರೇನ್ಸ್ ಆರ್ ಲೈಟ್ ಆ್ಯಂಡ್ ನಾನ್ ಸ್ಟಿಕ್ಕಿ ಸೊ ದಟ್ ದೇ ಕ್ಯಾನ್ ಬಿ ಟ್ರಾನ್ಸ್ಪೋರ್ಟೆಡ್ ಇನ್ ವಿಂಡ್ ಕರೆಂಟ್ಸ್. ವಿಂಡ್ ಪಾಲಿನೇಷನ್ ಆಗಬೇಕು ಅಂತ ಆದರೆ ಏನಾಗುತ್ತೆ, ಪೋಲನ್ ಗ್ರೈನ್ಗಳು ಲೈಟ್ ಆಗಿರಬೇಕು ಹಾಗೆ ನಾನ್ ಸ್ಟಿಕ್ಕಿ ಆಗಿರಬೇಕು, ಸೊ ದಟ್ ದೇ ಕ್ಯಾನ್ ಬಿ ಈಸಿಲಿ ಕ್ಯಾರಿಡ್ ಇನ್ ದ ವಿಂಡ್ ಕರೆಂಟ್ಸ್. ಹಾಗೆ ವಿಂಡ್ ಪಾಲಿನೇಟೆಡ್ ಫ್ಲವರ್ಸಲ್ಲೂ ಕೂಡ ದೇ ಆಫನ್ ಪೊಸೆಸ್ ವೆಲ್ ಎಕ್ಸ್ಪೋಸ್ಡ್ ಸ್ಟೆಮನ್ಸ್ ಆ್ಯಂಡ್ ಆಫನ್ ಫೆದರಿ ಸ್ಟಿಗ್ಮಾ ಟು ಕ್ಯಾಚ್ ಏರ್ ಬಾರ್ನ್ ಪೋಲನ್ ಗ್ರೈನ್. ಗಾಳಿಯಲ್ಲಿ ಬರ್ತಿರೋ ಪೋಲನ್ ಗ್ರೈನ್ಗಳನ್ನು ಕ್ಯಾಚ್ ಮಾಡಲಿಕ್ಕೆ ಸ್ಟಿಗ್ಮಾ ಫೆದರ್ಗಳು ಕೂಡ ದೊಡ್ಡದಾಗಿ ಇರುತ್ತೆ. ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ ಆಫನ್ ಹ್ಯಾವ್ ಎ ಸಿಂಗಲ್ ಓವ್ಯೂಲ್ ಇನ್ ಈಚ್ ಓವರಿ ಆ್ಯಂಡ್ ನ್ಯೂಮರಸ್ ಫ್ಲವರ್ಸ್ ಪ್ಯಾಕ್ಡ್ ಇನ್ ಟು ಅನ್ ಇನ್ಫ್ಲೋರಸೆನ್ಸ್. ಇಂಥ ಫ್ಲವರ್ಗಳಲ್ಲಿ ಏನಾಗುತ್ತೆ, ಒಂದು ಫ್ಲವರಲ್ಲಿ ಒಂದೇ ಓವ್ಯೂಲ್ ಇದ್ದರೂ ತುಂಬ ಫ್ಲವರ್ಗಳು ಸೇರಿ ಒಂದು ಇನ್ಫ್ಲೋರಸೆನ್ಸ್ ಆಗಿ ಮಾರ್ಪಾಡಾಗಿರುತ್ತೆ. ಸೊ ಮೆನಿ ಓವ್ಯೂಲ್ಸ್ ಕ್ಯಾನ್ ಸಿಚುವೇಟೆಡ್ ಎಟ್ ದ ಸೇಮ್ ಪ್ಲೇಸ್. ಸೊ ಒಂದೊಂದು ಫ್ಲವರಲ್ಲಿ ಒಂದೊಂದೇ ಓವ್ಯೂಲ್ ಇದ್ದರೂ ಕೂಡ ತುಂಬ ಫ್ಲವರ್ ಇರೋ ಕಾರಣ ಅವೆಲ್ಲವೂ ಕೂಡ ಒಂದು ಇನ್ಫ್ಲೋರಸೆನ್ಸ್ ಥರ ಮಾರ್ಪಾಡಾಗಿರುತ್ತೆ. ಇದಕ್ಕೆ ಒಂದು ಫೆಮಿಲಿಯರ್ ಎಕ್ಸಾಂಪಲ್ ಅಂದರೆ ಕಾರ್ನ್ ಕಾಬ್. ನೆಕ್ಸ್ಟ್ ಕಮಿಂಗ್ ಟು ದ ಪಾಲಿನೇಷನ್ ಬೈ ವಾಟರ್. ವಾಟರಿಂದ ಪಾಲಿನೇಷನ್ ಹೇಗಾಗುತ್ತೆ ಅಂದರೆ, ಪಾಲಿನೇಷನ್ ಬೈ ವಾಟರ್ ಇಸ್ ಕ್ವೈಟ್ ರೇರ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಫ್ಲವರಿಂಗ್ ಪ್ಲಾಂಟ್ಸ್ಗಳಲ್ಲಿ ವಿಂಡಿಗೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆನೆ. ಇಟ್ ಈಸ್ ಲಿಮಿಟೆಡ್ ಟು ಅಬೌಟ್ 30 ಜನರ, ಮೋಸ್ಟ್ಲಿ ಮೊನೊಕಾಟಿಲಿಡನ್ಸ್. As against this, you would recall that the water is a regular mode of transport for male gametes among the lower plant groups such as algae, bryophytes and pteridophytes. ಆದರೆ ಲೋವರ್ ಪ್ಲಾಂಟ್ ಗ್ರೂಪ್ಗಳು ಆಲ್ಗೆ, ಬ್ರಯೋಫೈಟ್ ಮತ್ತು ಟೆರಿಡೋಫೈಟ್ಗಳಲ್ಲಿ ಪಾಲಿನೇಷನ್ ಬೈ ವಾಟರ್ is more common, but in flower it is quite less. So it is believed, particularly for some bryophytes and pteridophytes, that their distribution is limited because of the need of water for the transport of male gametes and fertilization. ಕೆಲವೊಂದು ಬ್ರಯೋಫೈಟ್ಸ್ಗಳು ವಾಟರ್ಗಷ್ಟೇ ಲಿಮಿಟೆಡ್ ಆಗಿರುತ್ತೆ. ಯಾಕೆ ಅಂದರೆ ಅವಕ್ಕೆ ಪಾಲಿನೇಷನ್ ಆಗೋದು ಓನ್ಲಿ ಬೈ ವಾಟರ್, ಸೊ ದಟ್ ದೇರ್ ಡಿಸ್ಟ್ರಿಬ್ಯೂಷನ್ ಈಸ್ ಆಲ್ಸೋ ಲಿಮಿಟೆಡ್. ಸಮ್ ಎಕ್ಸಾಂಪಲ್ ಆಫ್ ವಾಟರ್ ಪಾಲಿನೇಟೆಡ್ ಫ್ಲವರ್. ವಾಟರ್ ಪಾಲಿನೇಟೆಡ್ ಫ್ಲವರಿಂಗ್ ಪ್ಲಾಂಟ್ಸ್ಗೆ ಎಕ್ಸಾಂಪಲ್ಲು ವ್ಯಾಲಿಸ್ನೇರಿಯಾ, ಹೈಡ್ರಿಲ್ಲಾ, ಇವೆರಡು ಫ್ರೆಶ್ ವಾಟರಲ್ಲಿ ಬೆಳೆಯುತ್ತೆ. ಹಾಗೆ ಕೆಲವೊಂದು ಮರೈನ್ ಸೀ ಗ್ರಾಸಸ್, ಉಪ್ಪು ನೀರಿನಲ್ಲಿ ಬೆಳೆಯೋದಕ್ಕೆ ಎಕ್ಸಾಂಪಲ್ಲು ಝಾಸ್ಟೆರಾ. ಅಕ್ವಾಟಿಕ್ ಪ್ಲಾಂಟ್ಸ್, ಎಲ್ಲ ಅಕ್ವಾಟಿಕ್ ಪ್ಲಾಂಟ್ಸ್ಗಳು ವಾಟರನ್ನೇ ಪಾಲಿನೇಷನ್ಗೆ ಬಳಸೋದಿಲ್ಲ. ಮೆಜಾರಿಟಿ ಆಫ್ ದ ಅಕ್ವಾಟಿಕ್ ಪ್ಲಾಂಟ್ಸಲ್ಲಿ ಏನಾಗುತ್ತೆ, ದ ಎಕ್ಸಾಂಪಲ್ ವಾಟರ್ ಹಯಾಸಿಂತ್ ಮತ್ತು ವಾಟರ್ ಲಿಲಿ. ಈ ಪ್ಲಾಂಟ್ಗಳಲ್ಲಿ ಏನಾಗುತ್ತೆ, ಫ್ಲವರ್ಗಳು ನೀರಿನಿಂದ ಮೇಲ್ಮಟ್ಟಕ್ಕೆ ಬಂದು ನೀರಿನ ಮೇಲ್ಗಡೆ ಕಾಣಿಸ್ಕೊಳ್ತವೆ. ಸೊ ಅವಾಗ ಏನಾಗುತ್ತೆ, ಫ್ಲವರ್ಗಳು ನೀರಿಂದ ಮೇಲಿರೋದಕ್ಕೆ ದೇ ಮೇ ಬಿ ಪಾಲಿನೇಟೆಡ್ ಬೈ ಇನ್ಸೆಕ್ಟ್ ಆರ್ ದೇ ಮೇ ಬಿ ಪಾಲಿನೇಟೆಡ್ ಬೈ ವಿಂಡ್, ಆ್ಯಸ್ ಇನ್ ಮೋಸ್ಟ್ ಆಫ್ ದ ಲ್ಯಾಂಡ್ ಪ್ಲಾಂಟ್ಸ್. ಆದರೆ ಕೆಲವೊಂದು ಪ್ಲಾಂಟ್ಗಳು, ಆ್ಯಸ್ ಎಕ್ಸಾಂಪಲ್ ವ್ಯಾಲಿಸ್ನೇರಿಯಾದಲ್ಲಿ ಏನಾಗುತ್ತೆ, ಫಿಮೇಲ್ ಫ್ಲವರು ರೀಚ್ ದ ಸರ್ಫೇಸ್ ಆಫ್ ದ ವಾಟರ್ ಬೈ ದ ಲಾಂಗ್ ಸ್ಟ್ಯಾಕ್ ಆ್ಯಂಡ್ ದ ಮೇಲ್ ಫ್ಲವರ್ಸ್ ಆರ್ ಪೋಲನ್ ಗ್ರೇನ್ಸ್ ಆರ್ ರಿಲೀಸ್ಡ್ ಆನ್ ಟು ದ ಸರ್ಫೇಸ್ ಆಫ್ ದ ವಾಟರ್. ವ್ಯಾಲಿಸ್ನೇರಿಯಾದಲ್ಲಿ ಏನಾಗುತ್ತೆ, ಫಿಮೇಲ್ ಫ್ಲವರ್ಗಳು ನೀರಿನ ಸರ್ಫೇಸಿಗೆ ತನಕ ಬರುತ್ತೆ, ಆದರೆ ಮೇಲ್ ಗ್ಯಾಮೆಟ್ಗಳು ಕೂಡ ನೀರಿಗೆ ರಿಲೀಸ್ ಆಗುತ್ತೆ. ಸೊ ದೇರ್ ದ ಪೋಲನ್ ಗ್ರೇನ್ಸ್ ಮೀಟ್ ದ ಓವ್ಯೂಲ್. They carried passively by water currents. Some of them eventually
ರೀಚ್ ದ ಫಿಮೇಲ್ ಫ್ಲವರ್ಸ್ ಆ್ಯಂಡ್ ದ ಸ್ಟಿಗ್ಮಾ. ಅವುಗಳು ವಾಟರ್ ಕರೆಂಟಲ್ಲಿ ತೇಲ್ಕೊಂಡು ಬಂದು ಸ್ಟಿಗ್ಮಾವನ್ನು ಮೀಟ್ ಆಗುತ್ತೆ. ಇನ್ ಅನದರ್ ಗ್ರೂಪ್ ಆಫ್ ವಾಟರ್ ಪಾಲಿನೇಟೆಡ್ ಪ್ಲಾಂಟ್ಸ್ ಸಚ್ ಆಸ್ ಸೀ ಗ್ರಾಸಸ್, ಇನ್ನೂ ಕೆಲವೊಂದು ಪ್ಲಾಂಟ್ಗಳಿದಾವೆ ಸೀ ಗ್ರಾಸಸ್ ಅಂತ, ಮರೈನ್ ಸೀ ಗ್ರಾಸಸ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಝಾಸ್ಟೆರಾ. ಇದರಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಫೀಮೇಲ್ ಫ್ಲವರು ನೀರಿನ ಒಳಗಡೆನೇ ಇರುತ್ತೆ. ಇಟ್ ರಿಮೈನ್ಸ್ ಸಬ್ಮರ್ಜ್ಡ್ ಇನ್ ದ ವಾಟರ್. ಪೋಲನ್ ಗ್ರೈನ್ಗಳು ಕೂಡ ನೀರಿನ ಒಳಗಡೆನೆ ರಿಲೀಸ್ ಆಗ್ತವೆ. ಸೊ ನೀರಿನ ಒಳಗಡೆನೆ ಪೋಲನ್ ಗ್ರೈನ್ಗಳು ಸ್ಟಿಗ್ಮಾವನ್ನು ಮೀಟ್ ಆಗಬೇಕು. ಪೋಲನ್ ಗ್ರೈನ್ಸ್ ಆರ್ ಮೆನಿ ಸಚ್ ಸ್ಪೀಸೀಸ್. ಇಂಥ ಸ್ಪೀಸೀಸ್ಗಳಲ್ಲಿ ಪೋಲನ್ ಗ್ರೈನ್ಸ್ ಹೇಗಿರುತ್ತೆ ಅಂತ ಕೇಳಿದ್ರೆ, ಲಾಂಗ್ ಇರುತ್ತೆ, ಉದ್ದ ಇರುತ್ತೆ, ಹಾಗೆ ರಿಬ್ಬನ್ ಲೈಕ್ ಇರುತ್ತೆ. ಸೊ ದಟ್ ದೇ ಕ್ಯಾನ್ ಬಿ ಈಸಿಲಿ ಕ್ಯಾರಿಡ್ ಇನ್ ದ ವಾಟರ್ ಕರೆಂಟ್ಸ್. ನೀರಿನಲ್ಲಿ ತೇಲ್ ಹೋಗೋದಕ್ಕೆ ಓಕೆ ಎಷ್ಟು ಈಸಿ ಆಗಬೇಕೋ ಆ ಥರ ಪೋಲನ್ ಗ್ರೈನ್ಗಳು ಮಾರ್ಪಾಡಾಗಿರುತ್ತೆ. ಸಮ್ ಆಫ್ ದೆಮ್ ರೀಚ್ ದ ಸ್ಟಿಗ್ಮಾ ಆ್ಯಂಡ್ ಅಚೀವ್ ಪಾಲಿನೇಷನ್. In most of the water pollinated species, pollen grains are protected from wetting by a mucilaginous covering. ಪೋಲನ್ ಗ್ರೈನ್ಗಳು ಒದ್ದೆ ಆಗಿ ಹಾಳಾಗಬಾರದು ಅಂತ ಒಂದು ಮ್ಯೂಸಿಲೇಜಿನಸ್ ಕೋಟಿಂಗ್ ಇರುತ್ತೆ ಪೋಲನ್ ಗ್ರೈನ್ಗಳ ಮೇಲೆ. ಬೋತ್ ವಿಂಡ್ ಆ್ಯಂಡ್ ವಾಟರ್ ಪಾಲಿನೇಟೆಡ್ ಫ್ಲವರ್ಸ್ ಆರ್ ನಾಟ್ ವೆರಿ ಕಲರ್ಫುಲ್ ಆ್ಯಂಡ್ ಡು ನಾಟ್ ಪ್ರೊಡ್ಯೂಸ್ ನೆಕ್ಟರ್. ತುಂಬ ಪ್ಲಾಂಟ್ಗಳು ವಿಂಡ್ ಆ್ಯಂಡ್ ವಾಟರಿಂದ ಪಾಲಿನೇಟ್ ಆಗಂಥ ಪ್ಲಾಂಟ್ಗಳು ಕಲರ್ಫುಲ್ ಆಗಿರಲ್ಲ, ಹಾಗೆ ನೆಕ್ಟರನ್ನು ಕೂಡ ಹನಿಯನ್ನು ಕೂಡ ಪ್ರೊಡ್ಯೂಸ್ ಮಾಡೋದಿಲ್ಲ. ನೆಕ್ಸ್ಟ್ ಕಮಿಂಗ್ ಟು ದ ಪಾಲಿನೇಷನ್ ಬೈ ಪಾಲಿನೇಷನ್ ಬೈ ಇನ್ಸೆಕ್ಟ್. ಇನ್ಸೆಕ್ಟ್ಗಳಿಂದ ಪಾಲಿನೇಷನ್ ಮಾಡತಕ್ಕಂಥ ಫ್ಲವರಿಂಗ್ ಪ್ಲಾಂಟ್ಸ್ಗಳು ತುಂಬ ಇದ್ದಾವೆ. ಸೊ ದೇರ್ ಆರ್ ಮೆಜಾರಿಟಿ ಆಫ್ ದ ಫ್ಲವರಿಂಗ್ ಪ್ಲಾಂಟ್ಸ್ ಯೂಸ್ ಎ ರೇಂಜ್ ಆಫ್ ಅನಿಮಲ್ಸ್. ಪಾಲಿನೇಟಿಂಗ್ ಏಜೆಂಟ್ಸ್ಗಳು ಯಾವ್ದಾವುದು, ಅನಿಮಲ್ಸ್ ಅಂದರೆ ಯಾವ್ಯಾವ ಅನಿಮಲ್ಸನ್ನು ಉಪಯೋಗಿಸುತ್ತೆ ಅಂತ ಕೇಳಿದರೆ, ಬೀಸ್, ಬಟರ್ಫ್ಲೈಸ್, ಫ್ಲೈಸ್, ಬೀಟಲ್ಸ್, ವ್ಯಾಸ್ಪ್ಸ್, ಆ್ಯಂಟ್ಸ್, ಮಾತ್ಸ್, ಬರ್ಡ್ಸ್, ಹಾಗೆ ಇನ್ನೂ ಕೆಲವೊಂದು ಬ್ಯಾಟ್ಸ್ಗಳನ್ನು ಕೂಡ ಪಾಲಿನೇಟಿಂಗ್ ಏಜೆಂಟ್ಸ್ಗಳಾಗಿ ಬಳಸುತ್ತೆ. ಅಮಾಂಗ್ ದ ಇನ್ಸೆಕ್ಟ್ಸ್ ಪರ್ಟಿಕ್ಯುಲರ್ಲಿ ಬೀಸ್ ಆರ್ ದ ಡಾಮಿನೆಂಟ್ ಬಯೋಟಿಕ್ ಪಾಲಿನೇಟಿಂಗ್ ಏಜೆಂಟ್ಸ್. ಡಾಮಿನೆಂಟ್ ಬಯೋಟಿಕ್ ಪಾಲಿನೇಟಿಂಗ್ ಏಜೆಂಟ್ ಅಂತ ಯಾವುದಕ್ಕೆ ಅಂತ ಕೇಳಿದ್ರೆ ಜೇನುಹುಳು, ಬಿ. ಈವನ್ ಲಾರ್ಜರ್ ಅನಿಮಲ್ಸ್ ಸಚ್ ಆಸ್ ಸಮ್ ಪ್ರೈಮೇಟ್ಸ್, ಕೆಲವೊಂದು ದೊಡ್ಡ ಪ್ರಾಣಿಗಳು ಕೂಡ ಪಾಲಿನೇಷನ್ಗಳನ್ನು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಎಕ್ಸಾಂಪಲ್ ಲಿಮರ್ಸ್ ಆಗಿರ್ಬೋದು, ಅಥವಾ ರೋಡೆಂಟ್ಸ್ ಆಗಿರ್ಬೋದು, ಕೆಲವೊಂದು ಲಿಸರ್ಡ್ಸ್, ಗಾರ್ಡನ್ ಲಿಸರ್ಡ್ಸ್ ಆಗಿರ್ಬೋದು, ಇವುಗಳು ಕೂಡ ಪಾಲಿನೇಷನ್ಗಳನ್ನು ಮಾಡ್ತವೆ. ಆಫನ್ ಫ್ಲವರ್ಸ್ ಆಫ್ ಅನಿಮಲ್ ಪಾಲಿನೇಟೆಡ್ ಫ್ಲವರ್ಸ್ ಆರ್ ಸ್ಪೆಸಿಫಿಕಲಿ ಅಡ್ಯಾಪ್ಟೆಡ್ ಫಾರ್ ಎ ಪರ್ಟಿಕ್ಯುಲರ್ ಸ್ಪೀಸೀಸ್ ಆಫ್ ಅನಿಮಲ್ಸ್. ಒಂದು ಫ್ಲವರಿಂಗ್ ಪ್ಲಾಂಟು ಅನಿಮಲ್ನಿಂದ ಇನ್ಸೆಕ್ಟ್ಗಳಿಂದ ಪಾಲಿನೇಟ್ ಆಗುತ್ತೆ ಅಂತ ಅಂದರೆ ಅದು ಅದೇ ಇನ್ಸೆಕ್ಟಿಗೆ ಸ್ಪೆಸಿಫಿಕ್ ಆಗಿ ಅಟ್ಯಾಚ್ ಆಗಿರುತ್ತೆ. ಸೊ ಅಂದರೆ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ದ ಲೈಫ್ ಸೈಕಲ್ ಆಫ್ ದ ಇನ್ಸೆಕ್ಟ್ ಆ್ಯಂಡ್ ಫ್ಲವರ್ ಆರ್ ಡಿಪೆಂಡೆಂಟ್ ಆನ್ ಈಚ್ ಅದರ್. ಮೆಜಾರಿಟಿ ಆಫ್ ದ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್ ಆರ್ ಲಾರ್ಜ್. ಇನ್ಸೆಕ್ಟ್ ಪಾಲಿನೇಟ್ ಆಗೋವಂಥ ಫ್ಲವರ್ಗಳು ಏನಾಗಿರುತ್ತೆ, ದೊಡ್ಡದಾಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ, ಫ್ರ್ಯಾಗ್ರೆಂಟ್ ಇರುತ್ತೆ, ಒಂದು ಒಳ್ಳೆಯ ಸುವಾಸನೆ ಇರುತ್ತೆ ಅದರಲ್ಲಿ, ಹಾಗೆ ರಿಚ್ ಇನ್ ನೆಕ್ಟರ್, ಹನಿಯಲ್ಲೂ ಕೂಡ ಅವು ತುಂಬ ರಿಚ್ ಆಗಿರ್ತವೆ. ಸೊ ವೆನ್ ದ ಫ್ಲವರ್ಸ್ ಆರ್ ಸ್ಮಾಲ್, ಫ್ಲವರ್ಸ್ಗಳು ಒಂದು ವೇಳೆ ಚಿಕ್ಕದಿದ್ದು ಅಂದರೆ ತುಂಬ ಫ್ಲವರ್ಸ್ಗಳು ಒಟ್ಟಿಗೆ ಬೆಳೆದು ಇಟ್ ವಿಲ್ ಬಿ ಪ್ಯಾಕ್ಡ್ ಇನ್ ಟು ಅನ್ ಇನ್ಫ್ಲೋರಸೆನ್ಸ್. ಸೊ ಈ ಥರ ಏನು ಫ್ರೇಗ್ರೆನ್ಸು ನೆಕ್ಟರಿಂದ ರಿಚ್ ಆಗಿರೋ ಕಾರಣಕ್ಕೆ ಅನಿಮಲ್ಸು ಅಥವಾ ಹನಿ ಬೀಸು ಆ ಫ್ಲವರಿಗೆ ಅಟ್ರ್ಯಾಕ್ಟ್ ಆಗುತ್ತೆ. ಸೊ ಅದು ಅಟ್ರ್ಯಾಕ್ಟ್ ಆಗಿ ಆ ಫ್ಲವರ್ ಮೇಲೆ ಬಂದು ಕೂತಾಗ, ಫ್ಲೈಸ್ ಆಗಿರ್ಬೋದು, ಹನಿ ಬಿ ಆಗಿರ್ಬೋದು, ಬೀಟಲ್ಸ್ ಆಗಿರ್ಬೋದು, ಮತ್ತೊಂದು ಕೆಲವೊಂದು ಪ್ರಾಣಿಗಳಾಗಿರ್ಬೋದು, ಆ ಫ್ಲವರಿನ ಹತ್ರ ಬಂದಾಗ ಅದರ ಪೋಲನ್ ಗ್ರೈನ್ಗಳು ಈ ಪ್ರಾಣಿಯ ಸುತ್ತ ಕೋಟ್ ಆಗಿ ಮಾರ್ಪಾಡಾಗತ್ತೆ, ಅಂದರೆ ಆ ಪ್ರಾಣಿಯ ದೇಹಕ್ಕೆ ಅಂಟ್ಕೊಳ್ಳುತ್ತೆ. ದ ಫ್ಲವರ್ಸ್ ಪಾಲಿನೇಟೆಡ್ ಬೈ ಫ್ಲೈಸ್ ಆ್ಯಂಡ್ ಬೀಟಲ್ಸ್ ಸೆಕ್ರೆಟ್ ಫೌಲ್ ಓಡರ್ಸ್ ಟು ಅಟ್ರ್ಯಾಕ್ಟ್ ದೀಸ್ ಅನಿಮಲ್ಸ್. ನೊಣ ಮತ್ತು ಇನ್ನೂ ಕೆಲವು ಬೀಟಲ್ಗಳನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಏನು ಮಾಡುತ್ತೆ, ಕೆಲವೊಂದು ಹೂಗಳು ಫೌಲ್ ಓಡರ್, ಕೆಟ್ಟ ವಾಸನೆಯನ್ನು ಕೂಡ ಹರಡುತ್ತೆ. ಇದರಿಂದ ನೊಣಗಳು ಅದ್ರ ಹತ್ರ ಬಂದು ಸೊ ಇಟ್ ಕ್ಯಾನ್ ಹೆಲ್ಪ್ ಫಾರ್ ದ ಪಾಲಿನೇಷನ್ ಅಂತ. ಟು ಸಸ್ಟೈನ್ ಅನಿಮಲ್ ವಿಸಿಟನ್ನು ಅವು ಮೇಂಟೈನ್ ಮಾಡೋದಕ್ಕೆ ಏನು ಮಾಡಬೇಕಾಗತ್ತೆ, ಫ್ಲವರ್ಗಳು ಅನಿಮಲ್ಗೆ ರಿವಾರ್ಡನ್ನು ಕೊಡಬೇಕಾಗತ್ತೆ. ಸೊ ದ ಮೇನ್ ರಿವಾರ್ಡ್ ಫಾರ್ ದ ಅನಿಮಲ್ ಟು ಸಸ್ಟೈನ್ ವಿಸಿಟ್ಸ್ ಏನಂತ ಕೇಳಿದ್ರೆ, ಇಟ್ ಮೇ ಬಿ ನೆಕ್ಟರ್ ಆ್ಯಂಡ್ ದ ಪೋಲನ್ ಗ್ರೈನ್ಗಳು ಹಾಗೆ ನೆಕ್ಟರು ಅದಕ್ಕೆ ರಿವಾರ್ಡ್ಗಳು. For harvesting the rewards from the flower, the animal visitor comes in contact with the anthers and the stigma. ಹಾಗೆ ಒಂದು ಫ್ಲವರಿಂದ ಪೋಲನ್ ಗ್ರೈನ್ಗಳನ್ನು ತಗೊಂಡು, ನೆಕ್ಟರ್ನ ತಗೊಂಡು ಆ ಹನಿ ಬಿ ಮತ್ತೊಂದು ಫ್ಲವರ್ ಮೇಲೆ ಹೋಗಿ ಕೂತಾಗ ಏನಾಗುತ್ತೆ, ಅದರ ಪೋಲನ್ ಗ್ರೈನ್ಗಳು ಇಲ್ಲಿರೋ ಸ್ಟಿಗ್ಮಾ ಮೇಲೆ ಲ್ಯಾಂಡ್ ಆಗ್ತವೆ. ಸೊ ಇಟ್ ಕ್ಯಾನ್ ಅಚೀವ್ ದ ಪಾಲಿನೇಷನ್. The body of the animal gets a coating of pollen grains which are generally sticky in animal pollinated flowers. ಪೋಲನ್ ಗ್ರೈನ್ಸ್ಗಳು ಹೇಗಿರುತ್ತೆ,
ಅನಿಮಲ್ ಪಾಲಿನೇಟೆಡ್ ಫ್ಲವರ್ಸಲ್ಲಿ ಅಂದರೆ ಅವು ಸ್ಟಿಕ್ಕಿ ಆಗಿರುತ್ತೆ. ಬಟ್ ವಿಂಡ್ ಪಾಲಿನೇಷನಲ್ಲಿ ಏನಾಗಿರುತ್ತೆ, ನಾನ್ ಸ್ಟಿಕ್ಕಿ ಆಗಿರುತ್ತೆ. ಸೊ ಇಟ್ ಕ್ಯಾನ್ ಬಿ ಕ್ಯಾರಿಡ್ ಈಸಿಲಿ ಇನ್ ದ ವಿಂಡ್ ಕರೆಂಟ್ಸ್. So when the animal carrying pollen on its body come in contact with the stigma, it brings about pollination. In some species, floral rewards are in providing safe place to lay eggs. ಕೆಲವೊಂದು ಪ್ಲಾಂಟ್ಗಳಲ್ಲಿ ಏನಾಗುತ್ತೆ, ಪೋಲನ್ ರಿವಾರ್ಡ್ ಅಂದರೆ ಏನು, ಅನಿಮಲ್ ಬಂದಿದ್ದಕ್ಕೆ ಅವುಗಳು ಮೊಟ್ಟೆ ಇಡೋದಕ್ಕೆ ಒಂದು ಸೇಫ್ ಆದ ಜಾಗವನ್ನು ಈ ಫ್ಲವರ್ಗಳು ಮಾಡಿಕೊಡುತ್ತೆ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅಮಾರ್ಫೋಫ್ಯಾಲಸ್ ಫ್ಲವರು ಮತ್ತು Amorphophallus flower. A similar relationship exists between a species of moth and the plant yucca. ಮಾತ್ ಮತ್ತು ಯುಕ್ಕಾ ಪ್ಲ್ಯಾಂಟ್ಗಳಲ್ಲೂ ಕೂಡ ಇದೇ ಥರನಾದ ಒಂದು ರಿಲೇಷನ್ಶಿಪ್ ಇರುತ್ತೆ. ಸೊ ಮಾತ್ ಪ್ಲ್ಯಾಂಟ್ ಆ್ಯಂಡ್ ದ ಯುಕ್ಕಾ ಪ್ಲ್ಯಾಂಟ್, ಮಾತ್ ಮತ್ತು ಯುಕ್ಕಾ ಎರಡೂ ಕೂಡ ಒಂದನ್ನು ಬಿಟ್ಟು ಇನ್ನೊಂದನ್ನು ತನ್ನ ಲೈಫ್ ಸೈಕಲನ್ನು ಮುಂದುವರ್ಸೋದಕ್ಕೆ ಸಾಧ್ಯನೇ ಇಲ್ಲ. ಮಾತ್ ಏನು ಮಾಡುತ್ತೆ, ಯುಕ್ಕಾ ಪ್ಲ್ಯಾಂಟಿನ ಓವ್ಯೂಲ್ ಒಳಗಡೆ ಬಂದು, ಓವರಿಯ ಲಾಕ್ಯೂಲ್ ಒಳಗಡೆ ಬಂದು ಮೊಟ್ಟೆಯನ್ನು ಇಡುತ್ತೆ. ಹಾಗೆ ಇಂಟರ್ನ್ ಏನಾಗುತ್ತೆ, ಅದು ಇಂಟರ್ನ್ ಇಟ್ ಗೆಟ್ಸ್ ಪಾಲಿನೇಟೆಡ್ ಬೈ ದ ಮಾತ್. ಫ್ಲವರಿಗೆ ಅದರಿಂದ ಏನಾಗುತ್ತೆ, ಪಾಲಿನೇಷನ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಸೊ ಲಾರ್ವೆ ಆಫ್ ದ ಮಾತ್ ಕಮ್ ಔಟ್ ಆಫ್ ದ ಎಗ್ಸ್ ಆಸ್ ದ ಸೀಡ್ ಸ್ಟಾರ್ಟ್ ಡೆವಲಪಿಂಗ್. ಪಾಲಿನೇಷನ್ ಆಗಿ ಸೀಡ್ಗಳು ಡೆವಲಪ್ ಆಗೋ ಹೊತ್ತಿಗೆ ಮಾತಿನ ಮೊಟ್ಟೆಗಳು ಕೂಡ ಒಳಗೆ ಬಡ್ದು ಅದರ ಮರಿಗಳು ಹೊರಗಡೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. So this is all about the agents of the pollination. Next coming topic is outbreeding devices. So what are outbreeding devices ಅಂತ ನೋಡ್ತಾ ಹೋಗೋದಾದರೆ, majority of the flowering plants produce hermaphrodite flowers and pollen grains are likely to come in contact with the stigma of the same flower. ತುಂಬ ಫ್ಲವರಿಂಗ್ ಪ್ಲಾಂಟ್ಗಳು ಏನಾಗುತ್ತೆ, ಹರ್ಮಾಪ್ರೊಡೈಟ್ ಫ್ಲವರನ್ನು ಬಿಡುತ್ತೆ. ಹರ್ಮಾಪ್ರೊಡೈಟ್ ಫ್ಲವರ್ಸ್ ಅಂದರೆ ಯುನಿಸೆಕ್ಷುವಲ್ ಫ್ಲವರ್ಸ್. ಸೊ ಪೋಲನ್ ಗ್ರೀನ್ಸ್ ಆರ್ ಲೈಕ್ಲಿ ಟು ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಸ್ಟಿಗ್ಮಾ ಆಫ್ ದ ಸೇಮ್ ಫ್ಲವರ್. ಅದೇ ಪ್ಲಾಂಟಿನ ಪೋಲನ್ ಗ್ರೀನ್ಗಳು ಅದೇ ಪ್ಲಾಂಟಿಗೆ ಆ್ಯಂಥರ್ಗೆ ಟ್ರಾನ್ಸ್ಫರ್ ಆಗುವಂಥ ಪ್ರಕ್ರಿಯೆ ಜಾಸ್ತಿ ಇರುತ್ತೆ, ಅಟೋಗಮಿ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಕಂಟಿನ್ಯೂಡ್ ಇದೇ ಥರ ಸೆಲ್ಫ್ ಪಾಲಿನೇಷನ್ ಆಗ್ತಾ ಹೋದರೆ ಇನ್ಬ್ರೀಡಿಂಗ್ ಡಿಪ್ರೆಷನ್ ಅಂತ ಆಗುತ್ತೆ. ಫ್ಲವರಿಂಗ್ ಪ್ಲಾಂಟ್ಸ್ ಹ್ಯಾವ್ ಡೆವಲಪ್ಡ್ ಮೆನಿ ಡಿವೈಸ್ ಟು ಡಿಸ್ಕರೇಜ್ ಸೆಲ್ಫ್ ಪಾಲಿನೇಷನ್ ಆ್ಯಂಡ್ ಟು ಎನ್ಕರೇಜ್ ಕ್ರಾಸ್ ಪಾಲಿನೇಷನ್. ಫ್ಲವರಿಂಗ್ ಸ್ಪೀಸೀಸ್ಗಳು ಕೂಡ ಕ್ರಾಸ್ ಪಾಲಿನೇಷನ್ಗೆ ಹೆಚ್ಚಿನ ಮಹತ್ವನ ಕೊಡುತ್ತೆ. ಸೆಲ್ಫ್ ಪಾಲಿನೇಷನ್ ಆಗಬಾರ್ದು ಅಂತ ಕೆಲವೊಂದು ಫ್ಲವರಿಂಗ್ ಸ್ಪೀಸೀಸ್ಗಳು ಕೆಲವೊಂದು ಮೆಕ್ಯಾನಿಸಮ್ಗಳನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾವೆ. ಏನಂದರೆ, ಇನ್ ಸಮ್ ಸ್ಪೀಸೀಸ್ ಪೋಲನ್ ರಿಲೀಸ್ ಆ್ಯಂಡ್ ದ ಸ್ಟಿಗ್ಮಾ ರಿಸೆಪ್ಟಿವಿಟಿ ಆರ್ ನಾಟ್ ಸಿಂಕ್ರೊನೈಸ್ಡ್. ಕೆಲವೊಂದು ಸ್ಪೀಸೀಸ್ಗಳು ಏನಾಗುತ್ತೆ, ಪೋಲನ್ನು ಡಿಹೈಸ್ ಆಗೋದಕ್ಕೂ ಮತ್ತು ಸ್ಟಿಗ್ಮಾ ರಿಸೆಪ್ಟಿವ್ ಆಗೋದಕ್ಕೂ ಸಿಂಕೆ ಆಗೋದಿಲ್ಲ. ಒಂದು ಟೈಮಲ್ಲಿ ಪೋಲನ್ ರಿಲೀಸ್ ಆಗುತ್ತೆ, ಇನ್ನೊಂದು ಟೈಮಲ್ಲಿ ಸ್ಟಿಗ್ಮಾ ರಿಸೆಪ್ಟಿವ್ ಆಗುತ್ತೆ. ಸೊ ಆ ಎರಡೂ ಟೈಮ್ಗಳು ಸಿಂಕ್ ಆಗದೆ ಇರೋ ಕಾರಣ ಅಲ್ಲಿ ಪಾಲಿನೇಷನ್ ಆಗೋದಿಲ್ಲ. ಇನ್ ಸಮ್ ಅದರ್ ಸ್ಪೀಸೀಸ್ ದ ಆಂಥರ್ ಅಂಡ್ ದ ಸ್ಟಿಗ್ಮಾ ಆರ್ ಪ್ಲೇಸ್ಡ್ ಎಟ್ ಡಿಫ್ರೆಂಟ್ ಪೊಸಿಷನ್ಸ್. ಇನ್ನು ಕೆಲವೊಂದು ಸ್ಪೀಸೀಸ್ಗಳು ಏನಾಗುತ್ತೆ, ಆಂಥರೇ ಒಂದು ಕಡೆ ಇರುತ್ತೆ, ಸ್ಟಿಗ್ಮಾನೇ ಒಂದು ಕಡೆ ಇರುತ್ತೆ. ಸೊ ಚಾನ್ಸ್ ಆಫ್ ಮೀಟಿಂಗ್ ಪೋಲನ್ ವಿತ್ ದ ಸ್ಟಿಗ್ಮಾ ಈಸ್ ಅ ಚಾನ್ಸ್ ಫ್ಯಾಕ್ಟರ್ ಈಸ್ ವೆರಿ ರೇರ್. ಬೋತ್ ದಿಸ್ ಡಿವೈಸ್ ಪ್ರಿವೆಂಟ್ ಅಟೋಗಮಿ. ಇವೆರಡು ಡಿವೈಸ್ಗಳು ಏನು ಮಾಡುತ್ತೆ, ಅಟೋಗಮಿನ ಪ್ರಿವೆಂಟ್ ಮಾಡುತ್ತೆ. ಥರ್ಡ್ ಡಿವೈಸ್ ಏನು ಅಂದರೆ, ಇಟ್ ಈಸ್ ಟು ಪ್ರಿವೆಂಟ್ ಇನ್ಬ್ರೀಡಿಂಗ್ ಈಸ್ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ. ಥರ್ಡ್ ಡಿವೈಸ್ ಏನಂದರೆ, ಅದರದ್ದೇ ಪೋಲನ್ನು ಅದರದ್ದೇ ಸ್ಟಿಗ್ಮಾ ಮೇಲೆ ಬಂದು ಲ್ಯಾಂಡ್ ಆದರೆ ಆ ಸ್ಟಿಗ್ಮಾ ಫರ್ಟಿಲೈಸೇ ಆಗಲ್ಲ, ಆ ಓವ್ಯೂಲು ಫರ್ಟಿಲೈಸೇ ಆಗಲ್ಲ. ಸೊ ಇಟ್ ಇವಾಲ್ವ್ಡ್ ಎ ಮೆಕ್ಯಾನಿಸಮ್ ಟು ಅವಾಯ್ಡ್ ದ ಸೆಲ್ಫ್ ಪೋಲನ್. This is the genetic mechanism and it prevents the self-pollen. Another device to prevent self-pollination is the production of unisexual flowers. ಮತ್ತೊಂದು ಡಿವೈಸ್ ಏನು ಈ ಸೆಲ್ಫ್ ಪಾಲಿನೇಷನ್ ಅವಾಯ್ಡ್ ಮಾಡೋದಕ್ಕೆ ಅಂದರೆ, ಯುನಿಸೆಕ್ಷುವಲ್ ಫ್ಲವರ್ಸ್. ಅಂದರೆ ಒಂದು ಪ್ಲಾಂಟು ಮೇಲ್ ಫ್ಲವರ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ, ಇಲ್ಲ ಫಿಮೇಲ್ ಫ್ಲವರ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇಟ್ ಡು ನಾಟ್ ಪ್ರೊಡ್ಯೂಸ್ ಬೋತ್ ದ ಫ್ಲವರ್ಸ್. So if both male and female flowers are present on the same plant such as castor and maize, it prevents autogamy but not ಜೈಟೋನೋಗಮಿ. ಒಂದೇ ಪ್ಲಾಂಟಲ್ಲಿ ಇದ್ದರೆ ಆಟೋಗಮಿಯನ್ನು ಪ್ರಿವೆಂಟ್ ಮಾಡ್ಬೋದು, ಆದರೆ ಜೈಟೋನೋಗಮಿಯನ್ನು ಪ್ರಿವೆಂಟ್ ಮಾಡೋದಕ್ಕೆ ಆಗಲ್ಲ. ಸೊ ಇನ್ ಸೆವರಲ್ ಸ್ಪೀಸೀಸ್ ಸಚ್ ಆಸ್ ಪಪಾಯ, ಇದರಲ್ಲಿ ಏನಾಗುತ್ತೆ, ಮೇಲ್ ಫ್ಲವರೇ ಒಂದರಲ್ಲಿರುತ್ತೆ, ಫಿಮೇಲ್ ಫ್ಲವರೇ ಒಂದರಲ್ಲಿರುತ್ತೆ. ಸೊ ಇಟ್ ಪ್ರಿವೆಂಟ್ ಬೋತ್ ಅಟೋಗಮಿ ಆ್ಯಂಡ್ ಜೈಟೋನೋಗಮಿ. ಸೊ ದ ಓನ್ಲಿ ಚಾನ್ಸ್ ಇಸ್ ಕ್ಸೆನೋಗಮಿ. ಸೊ ಆಫ್ಟರ್ ಪೋಲನ್ ಗ್ರೇನು ಸ್ಟಿಗ್ಮಾ ಮೇಲೆ ಬಂದು ಲ್ಯಾಂಡ್ ಆದಮೇಲೆ ಪೋಲನ್ ಮತ್ತು ಪಿಸ್ಟಿಲ್ ಇಂಟರಾಕ್ಷನ್ ಹೇಗಿರುತ್ತೆ, ದಿಸ್ ಈಸ್ ಅಪ್ಕಮಿಂಗ್ ಟಾಪಿಕ್. ದಿಸ್ ಈಸ್ ನೋನ್ ಆಸ್ ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಪೋಲನ್ ಪಿಸ್ಟಿಲ್ ಇಂಟರಾಕ್ಷನಲ್ಲಿ ಪಾಲಿನೇಷನ್ ಡಸ್ ನಾಟ್ ಗ್ಯಾರಂಟಿ ದ ಟ್ರಾನ್ಸ್ಫರ್ ಆಫ್ ರೈಟ್ ಟೈಪ್ ಆಫ್ ಪೋಲನ್. ಪಾಲಿನೇಷನ್ ಆಗಿದೆ ಅಂದರೆ ಅದಕ್ಕೆ ರೈಟ್ ಟೈಪ್ ಆಫ್ ಪೋಲನ್ನೇ ಬಂದು ಕೂತಿದೆ ಅಂತ ನಾವು ಅದಕ್ಕೆ ಹೇಳೋದಕ್ಕೆ ಸಾಧ್ಯ ಇಲ್ಲ.
ತಪ್ಪಾದ ಒಂದು ಪೋಲನ್ಗಳು ಕೂಡ ಬಂದು ಸ್ಟಿಗ್ಮಾ ಮೇಲೆ ಲ್ಯಾಂಡ್ ಆಗಿರ್ಬೋದು. ಸೊ ಇದನ್ನ ರೆಕಗ್ನೈಸ್ ಮಾಡೋ ಅಂತ ಒಂದು ಕೆಪಾಸಿಟಿ ಸ್ಟಿಗ್ಮಾಗೆ ಇರುತ್ತೆ. ಸೊ ಇಟ್ ಹ್ಯಾಸ್ ದ ಎಬಿಲಿಟಿ ಟು ರೆಕಗ್ನೈಸ್ ದ ಪೋಲನ್ ವೆದರ್ ಇಟ್ ಈಸ್ ಆಫ್ ದ ರೈಟ್ ಟೈಪ್ ಆರ್ ದ ರಾಂಗ್ ಟೈಪ್. ಅದು ರೈಟ್ ಟೈಪ್ ಆಗಿದ್ರೆ ಪಿಸ್ಟಿಲ್ ಅಕ್ಸೆಪ್ಟ್ ದ ಪೋಲನ್ ಅಂಡ್ ಪ್ರಮೋಟ್ಸ್ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್. ಅದು ರೈಟ್ ಟೈಪ್ ಆಗಿದ್ರೆ ಏನು ಮಾಡುತ್ತೆ, ಪಿಸ್ಟಿಲ್ ಪೋಲನ್ ಅನ್ನು ಅಕ್ಸೆಪ್ಟ್ ಮಾಡುತ್ತೆ, ಹಾಗೆ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಗಳು ಆಗೋದಕ್ಕೆ ಅನುವು ಮಾಡಿಕೊಡುತ್ತೆ. ಇಫ್ ದ ಪೋಲನ್ ಈಸ್ ಆಫ್ ದ ರಾಂಗ್ ಟೈಪ್, ದ ಪಿಸ್ಟಿಲ್ ರಿಜೆಕ್ಟ್ಸ್ ದ ಪೋಲನ್ ಬೈ ಪ್ರಿವೆಂಟಿಂಗ್ ದ ಪೋಲನ್ ಜರ್ಮಿನೇಷನ್. ರಾಂಗ್ ಟೈಪ್ ಆಗಿದ್ರೆ ಪೋಲನ್ ಜರ್ಮಿನೇಟ್ ಆಗೋದನ್ನೇ ತಡೆಯುತ್ತೆ. ಆರ್ ದ ಪೋಲನ್ ಟ್ಯೂಬ್ ಗ್ರೋತ್ ಇನ್ ದ ಸ್ಟೈಲ್, ಪೋಲನ್ ಟ್ಯೂಬು ಅಲ್ಲಿಂದ ಸ್ಟೈಲಿಂದ ಗ್ರೋತ್ ಆಗಿ ಓವರಿನ ರೀಚ್ ಆಗೋದನ್ನ ತಡೆಯುತ್ತೆ. The ability of the pistil to recognize the pollen followed by its acceptance or rejectance is the result of continuous dialogue between the pollen grain and the pistil. As mentioned earlier, following compatible pollination, pollen grains germinates on the stigma to produce a pollen tube through one of the germ pores. ಏನಾಗುತ್ತೆ, ಪೋಲನ್ ಗ್ರೈನ್ ರೈಟ್ ಟೈಪ್ ಆಗಿದ್ರೆ ಸ್ಟಿಗ್ಮಾ ಮೇಲೆ ಬಂದು ಲ್ಯಾಂಡ್ ಆದ ತಕ್ಷಣ ಅದು ಪೋಲನ್ ಟ್ಯೂಬನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಪೋಲನ್ ಟ್ಯೂಬು ಜರ್ಮ್ ಪೋರ್ ಮುಖಾಂತರ ಎಂಟರ್ ಆಗುತ್ತೆ. ಎಂಟರ್ ಆದಮೇಲೆ ಏನಾಗುತ್ತೆ, ದ ಕಂಟೆಂಟ್ಸ್ ಆಫ್ ದ ಪೋಲನ್ ಗ್ರೈನ್ ಮೂವ್ ಇನ್ ಟು ದ ಪೋಲನ್ ಟ್ಯೂಬ್. ಪೋಲನ್ ಟ್ಯೂಬ್ ಒಳಗಡೆ ಪೋಲನ್ ಗ್ರೈನ್ ಕಂಟೆಂಟ್ಗಳು ಬಂದು ಪೋಲನ್ ಟ್ಯೂಬ್ ಮುಖಾಂತರ ಮೂವ್ ಆಗಿ ಅದು ಸ್ಟಿಗ್ಮಾವನ್ನು ಸ್ಟಿಗ್ಮಾ ಸ್ಟೈಲ್ ಮುಖಾಂತರ ಓವರಿಯನ್ನು ರೀಚ್ ಆಗುತ್ತೆ. ಸೊ ಮೆಜಾರಿಟಿ ಆಫ್ ದ ಪ್ಲ್ಯಾಂಟಲ್ಲಿ ಏನಾಗುತ್ತೆ, ಈ ಸ್ಟೇಜಲ್ಲೇ ಪಾಲಿನೇಷನ್ನು ಸ್ಟಾಪ್ ಆಗುತ್ತೆ. ಅಂದರೆ ಈ ಸ್ಟೇಜಿಂದನೇ ಫರ್ಟಿಲೈಸೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಎಟ್ ದಿಸ್ 2 celled ಕಂಡೀಷನ್. ಇನ್ ಸಮ್ ಪ್ಲ್ಯಾಂಟ್ಸ್ 3 celled ಕಂಡೀಷನಲ್ಲಿ ಶೆಡ್ ಆಗುತ್ತೆ. ಅಂಥ ಕಂಡೀಷನಲ್ಲಿ ಏನಾಗುತ್ತೆ, ಜನರೇಟಿವ್ ಸೆಲ್ಲು ಡಿವೈಡ್ ಆಗಿ 2 ಮೇಲ್ ಗ್ಯಾಮೆಟನ್ನು ಫಾರ್ಮ್ ಮಾಡುತ್ತೆ. ಹಾಗೆ ಪೋಲನ್ ಟ್ಯೂಬು ಸ್ಟಿಗ್ಮಾ ಮುಖಾಂತರ ಗ್ರೋ ಆಗ್ತಾ ಹೋಗುತ್ತೆ. ಇನ್ ಪ್ಲಾಂಟ್ಸ್ ವಿಚ್ ಶೆಡ್ ಇನ್ ದ 3 celled ಪಾಲಿನೇಷನ್, ಪೋಲನ್ ಟ್ಯೂಬ್ ಕ್ಯಾರಿ ದ 2 male gametes ಫ್ರಮ್ ದ ಬಿಗಿನಿಂಗ್. ಪೋಲನ್ ಟ್ಯೂಬ್ ಆಫ್ಟರ್ ರೀಚಿಂಗ್ ದ ಓವರಿ ಎಂಟರ್ಸ್ ದ ಓವ್ಯೂಲ್ ಥ್ರೂ ದ ಮೈಕ್ರೋಪೈಲಾರ್ ರೀಜನ್. ಮೈಕ್ರೋಪೈಲ್ ಮುಖಾಂತರ ಪೋಲನ್ ಟ್ಯೂಬ್ ಎಂಟರ್ ಆಗುತ್ತೆ ಅಂಡ್ ದೆನ್ ಎಂಟರ್ ಒನ್ ಆಫ್ ದ ಸಿನರ್ಜಿಡ್ಸ್ ಥ್ರೂ ದ ಫಿಲಿಫಾರ್ಮ್ ಅಪ್ಯಾರಟಸ್. ಫಿಲಿಫಾರ್ಮ್ ಅಪ್ಯಾರಟಸ್ ಮುಖಾಂತರ ಒಂದು ಸಿನರ್ಜಿಡ್ನ ಎಂಟರ್ ಆಗುತ್ತೆ. ಸಿನರ್ಜಿಡ್ ಒಳಗಡೆ ಎಂಟರ್ ಆದಮೇಲೆ ಎಕ್ಸೆಲ್ ಜೊತೆಗೆ ನಮ್ಮ ಪೋಲನ್ ಗ್ರೈನ್ಸ್ಗಳು ಫ್ಯೂಸ್ ಆಗುತ್ತೆ. ಫ್ಯೂಸ್ ಆಗಿ ಝೈಗೋಟನ್ನು ಫಾರ್ಮ್ ಮಾಡುತ್ತೆ. ಆಲ್ ದೀಸ್ ಈವೆಂಟ್ಸ್ ಫ್ರಮ್ pollen deposition on the stigma until pollen tubes enter the ovule are together referred to as pollen pistil interaction. ಇವೆಲ್ಲ ಇವೆಂಟ್ಗಳನ್ನು ಸೇರಿ ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್ ಅಂತ ಕರೀತಾರೆ. ಸೊ ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್ ಆಯಿತು. ಇದನ್ನು ಕಮರ್ಷಿಯಲಿ ಹೇಗೆ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಅಂತ ಕೇಳಿದರೆ, ದೇರ್ ಈಸ್ ಅ ಮೆಥಡ್ ಕಾಲ್ಡ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಇಟ್ ಈಸ್ ಒನ್ ಆಫ್ ದ ಮೇಜರ್ ಅಪ್ರೋಚಸ್ ಆಫ್ ದ ಕ್ರಾಪ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್. ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಮಾಡ್ತಾರೆ. ಇನ್ ಸಚ್ ಕ್ರಾಸಿಂಗ್ ಎಕ್ಸ್ಪೆರಿಮೆಂಟ್ಸ್, ಇದರಲ್ಲಿ ಹೈಬ್ರಿಡೈಸೇಷನನ್ನು ಆರ್ಟಿಫಿಷಿಯಲ್ ಆಗಿ ಮಾಡ್ತಾರೆ. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಯಾವ ಪ್ಲ್ಯಾಂಟಿಗೆ ಡಿಸೈರ್ಡ್ ಪೋಲನನ್ನು ನಾವೇ ತಗೊಂಡೋಗಿ ಅದಕ್ಕೆ ಪೋಲನನ್ನು ಕೊಡ್ತೀವಿ. ಸೊ ಅಲ್ಲಿ ಪಾಲಿನೇಷನ್ ಆಗಲಿ ಅಂತ ಪಾಲಿನೇಷನನ್ನು ನಾವೇ ಸ್ವತಃ ಮಾಡಿಸೋವಂಥ ಪ್ರಕ್ರಿಯೆಗೆ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಕರಿತೀವಿ. So it is of the important to make sure that only the desired pollen grains are used for the pollination and the stigma is protected from contamination. Stigma ಬೇರೆ pollen ಇಂದ contamination ಆಗೋದನ್ನು ನಾವಿಲ್ಲಿ ತಡಿಬೇಕು. If the female parent bears bisexual flowers, female parent bisexual flowers ಅನ್ನು ಬಿಡ್ತಾ ಇದೆ ಅಂತ ಆದರೆ ಇಲ್ಲಿ ಸ್ಟಿಗ್ಮಾ ರಿಸೆಪ್ಟಿವ್ ಆಗೋದಕ್ಕಿಂತ ಮುಂಚೆನೇ ಆ್ಯಂಥರನ್ನು ಕಟ್ ಮಾಡಿಬಿಡ್ತಾರೆ. ಆ್ಯಂಥರನ್ನು ಕಟ್ ಮಾಡಿ ಸ್ಟಿಗ್ಮಾವನ್ನು ಒಂದು ಬ್ಯಾಗಿಂದ ಪ್ಯಾಕ್ ಮಾಡ್ತಾರೆ. ಈ ಆ್ಯಂಥರನ್ನು ಕಟ್ ಮಾಡೋವಂಥ ಪ್ರಕ್ರಿಯೆ ಏನಿದೆ ಇದಕ್ಕೆ ಎಮ್ಯಾಸ್ಕ್ಯುಲೇಷನ್ ಅಂತ ಕರೀತಾರೆ. ಸೊ ಎಮ್ಯಾಸ್ಕ್ಯುಲೇಷನ್ ಆದಮೇಲೆ ಏನು ಮಾಡ್ತಾರೆ, ಸ್ಟಿಗ್ಮಾವನ್ನು ಒಂದು ಬಟರ್ ಪೇಪರ್ ಬ್ಯಾಗಿಂದ ಕವರ್ ಮಾಡ್ತಾರೆ. ಇಟ್ ಈಸ್ ಜನರಲಿ ಮೇಡ್ ಅಪ್ ಆಫ್ ಬಟರ್ ಪೇಪರ್ ಟು ಪ್ರಿವೆಂಟ್ ಕಂಟಾಮಿನೇಷನ್ ಆಫ್ ಇಟ್ ಸ್ಟಿಗ್ಮಾ ವಿತ್ ಅನ್ವಾಂಟೆಡ್ ಪೋಲನ್ ಬಂದು ಅದ್ರ ಮೇಲೆ ಲ್ಯಾಂಡ್ ಆಗಬಾರ್ದು ಅಂತ ಅದನ್ನು ಕವರ್ ಮಾಡ್ತಾರೆ. ಈ ಪ್ರಕ್ರಿಯೆಗೆ ನಾವು ಬ್ಯಾಗಿಂಗ್ ಅಂತ ಕರಿತೀವಿ. ವೆನ್ ದ ಸ್ಟಿಗ್ಮಾ ಆಫ್ ದ ಬ್ಯಾಗ್ಡ್ ಫ್ಲವರ್ ಅಟೈನ್ಸ್ ರಿಸೆಪ್ಟಿವಿಟಿ, ಅದು ರಿಸೆಪ್ಟಿವ್ ಆದಾಗ ಏನು ಮಾಡ್ತಾರೆ, ಬ್ಯಾಗನ್ನು ರಿಮೂವ್ ಮಾಡಿ ಡಿಸೈರ್ಡ್ ಪೋಲನನ್ನು ಅದ್ರ ಮೇಲೆ ಡಸ್ಟ್ ಮಾಡ್ತಾರೆ, ಮತ್ತೆ ಅದನ್ನು ಬ್ಯಾಗ್ ಮಾಡ್ತಾರೆ. ಸೊ ದೆನ್ ಇಟ್ ಅಚೀವ್ ದ ಪಾಲಿನೇಷನ್. If the female parent produces unisexual flowers, there is no need for emasculation. ಫಿಮೇಲ್ ಪೇರೆಂಟು ಯುನಿಸೆಕ್ಷುವಲ್ ಫ್ಲವರ್ಸನ್ನೇ ಬಿಡ್ತಾ ಇದೆ ಅಂದರೆ ಅಲ್ಲಿ ಬ್ಯಾಗಿಂಗ್ ಮಾಡುವಂಥ ಇಮ್ಯಾಸ್ಕ್ಯುಲೇಷನ್ ಮಾಡುವಂಥ ಒಂದು ಪ್ರಕ್ರಿಯೆ ಬೇಕಾಗಲ್ಲ. ಕೇವಲ ಬ್ಯಾಗಿಂಗ್ ಮಾಡಿ ಡಿಸೈರ್ಡ್ ಪೋಲನ್ ಹಾಕಿ ಮತ್ತೆ ಬ್ಯಾಗಿಂಗ್ ಮಾಡಿದರೆ ಸಾಕಾಗತ್ತೆ. ಸೊ ನೆಕ್ಸ್ಟ್ ಕಮಿಂಗ್ ಟಾಪಿಕ್ ಈಸ್ ಡಬಲ್ ಫರ್ಟಿಲೈಸೇಷನ್. ಪೋಲನ್ ಗ್ರೇನ್ಗಳು ಸಿನರ್ಜಿಡ್ನ ಎಂಟರ್ ಆದಮೇಲೆ ಏನಾಗತ್ತೆ ಅಂತ ನೋಡ್ತಾ ಹೋಗೋದಾದರೆ, ಆಫ್ಟರ್ ಎಂಟರಿಂಗ್ ಒನ್ ಆಫ್ ದ ಸಿನರ್ಜಿಡ್ಸ್ ದ ಪೋಲನ್ ಟ್ಯೂಬ್ ರಿಲೀಸಸ್ ದ 2 male gametes into the cytoplasm of the synergid.
ಒಂದು ಸಿನರ್ಜಿಡ್ನ ಇಂಟ್ರಾದ್ಮೇಲೆ ಏನಾಗುತ್ತೆ, ಪೋಲನ್ ಟ್ಯೂಬು 2 ಮೇಲ್ ಗ್ಯಾಮೆಟನ್ನ ಸಿನರ್ಜಿಡ್ನ ಸೈಟೋಪ್ಲಾಸಮ್ ಅಲ್ಲಿ ಬಿಡುತ್ತೆ. ಸೊ ಒನ್ ಆಫ್ ದ ಮೇಲ್ ಗ್ಯಾಮಿಟ್ಸ್ ಮೂವ್ ಟುವರ್ಡ್ಸ್ ದ ಎಕ್ಸೆಲ್. ಒಂದು ಮೇಲ್ ಗ್ಯಾಮಿಟು ಎಕ್ಸೆಲ್ ಕಡೆ ಮೂವ್ ಆದರೆ ಇನ್ನೊಂದು ಮೇಲ್ ಗ್ಯಾಮಿಟ್ ಎಕ್ಸೆಲ್ ಕಡೆ ಮೂವ್ ಆಗಿ ಅದರ ನ್ಯೂಕ್ಲಿಯಸ್ ಜೊತೆ ಕಂಬೈನ್ ಆಗಿ ಸಿಂಗಮಿಯನ್ನು ಕಂಪ್ಲೀಟ್ ಮಾಡುತ್ತೆ. ಸಿಂಗಮಿ ಅಂದರೆ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮಿಟ್. ದಿಸ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಡಿಪ್ಲಾಯ್ಡ್ ಸೆಲ್, ದ ಝೈಗೋಟ್. ಇಲ್ಲೇನಾಗುತ್ತೆ, ಝೈಗೋಟ್ ಫಾರ್ಮ್ ಆಗುತ್ತೆ. ಮತ್ತೊಂದು ಮೇಲ್ ಗ್ಯಾಮಿಟ್ ಏನಿದೆ, ಈ ಮೇಲ್ ಗ್ಯಾಮಿಟ್ ಮೂವ್ಸ್ ಟುವರ್ಡ್ಸ್ ದ 2 ಪೋಲಾರ್ ನ್ಯೂಕ್ಲಿಯೈ ಲೊಕೇಟೆಡ್ ಇನ್ ದ ಸೆಂಟ್ರಲ್ ಸೆಲ್. ಸೆಂಟ್ರಲ್ ಸೆಲ್ಲಲ್ಲಿ ಏನು ಪೋಲಾರ್ ನ್ಯೂಕ್ಲಿಯೈ ಇದೆ ಅದಕ್ಕೆ ಹೋಗಿ ಫ್ಯೂಸ್ ಆಗುತ್ತೆ. ಆ್ಯಂಡ್ ಇಲ್ಲಿ ಒಂದು ಟ್ರಿಪ್ಲಾಯ್ಡ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್, ಟ್ರಿಪ್ಲಾಯ್ಡ್ ಸೆಲ್ಲನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಸೊ ಈ ಪ್ರೊಸೆಸ್ಸಲ್ಲಿ ಇಟ್ ಇನ್ವಾಲ್ವ್ಸ್ ದ ಫ್ಯೂಷನ್ ಆಫ್ 3 ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯೈ. ಇಟ್ ಈಸ್ ಟರ್ಮ್ಡ್ ಆಸ್ ಟ್ರಿಪಲ್ ಫ್ಯೂಷನ್. 3 ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯೈಗಳು ಫ್ಯೂಸ್ ಆಗುವಂಥ ಪ್ರಕ್ರಿಯೆ ಇರೋದರಿಂದ ಇದನ್ನು ನಾವು ಟ್ರಿಪಲ್ ಫ್ಯೂಷನ್ ಅಂತ ಕರಿತೀವಿ. ಹಾಗೆ ಸಿಂಗಮಿ ಮತ್ತು ಮತ್ತೊಂದು ಫ್ಯೂಷನ್ಗಳು ಟೇಕ್ಸ್ ಪ್ಲೇಸ್. ಮತ್ತೊಂದು ಫ್ಯೂಷನ್, 2 ಫ್ಯೂಷನ್ಗಳು ಆಗೋದ್ರಿಂದ, 2 ಫರ್ಟಿಲೈಸೇಷನ್ ಪ್ರಕ್ರಿಯೆ ಆಗೋದ್ರಿಂದ ನಾವು ಇದನ್ನು ಡಬಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಇಟ್ ಈಸ್ ಟರ್ಮ್ಡ್ ಆಸ್ ಡಬಲ್ ಫರ್ಟಿಲೈಸೇಷನ್ ಆ್ಯಂಡ್ ಟ್ರಿಪಲ್ ಫ್ಯೂಷನ್. The central cell after triple fusion become primary endosperm cell and develops into the endosperm. ಸೆಂಟ್ರಲ್ ಸೆಲ್ ಏನಾಗುತ್ತೆ, ಆಮೇಲೆ ಎಂಡೋಸ್ಪರ್ಮ್ ಆಗಿ ಡೆವಲಪ್ ಆಗುತ್ತೆ, ಝೈಗೋಟು ಎಂಬ್ರಿಯೋ ಆಗಿ ಡೆವಲಪ್ ಆಗುತ್ತೆ. ಸೊ ಇದ್ರ ನೆಕ್ಸ್ಟ್ ಆಗುವಂಥ ಪ್ರಕ್ರಿಯೆಗಳು ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸ್. ಪೋಸ್ಟ್ ಫರ್ಟಿಲೈಸೇಷನ್ಗಳ ಈವೆಂಟ್ಗಳಲ್ಲಿ ಏನು ಬರುತ್ತೆ, ಎಂಡೋಸ್ಪರ್ಮ್ ಬರುತ್ತೆ, ಎಂಬ್ರಿಯೋ ಬರುತ್ತೆ, ಹಾಗೆ ಸೀಡ್ ಇದ್ರ ಬಗ್ಗೆ ಬರುತ್ತೆ. ಸೊ ಫಸ್ಟ್ ಕಮಿಂಗ್ ಈಸ್ ಎಂಡೋಸ್ಪರ್ಮ್. ಎಂಡೋಸ್ಪರ್ಮ್ ಏನಾಯಿತು, ಒನ್ ಆಫ್ ದ ಮೇಲ್ ಗ್ಯಾಮಿಟ್ ಮೂವ್ಸ್ ಟುವರ್ಡ್ಸ್ ದ ಸೆಂಟ್ರಲ್ ಸೆಲ್ ಆ್ಯಂಡ್ ದೇರ್ ಇಟ್ ಫಾರ್ಮ್ ದ primary endosperm nucleus and it developed into an endosperm. The cells of this tissue are filled with reserve food materials and are used for the nutrition of the developing embryo. Endospermina cells ಏನಾಗಿರುತ್ತೆ, they are rich in the food materials, so they give the food, they nourish the ಡೆವಲಪಿಂಗ್ ಎಂಬ್ರಿಯೋ. ಎಂಬ್ರಿಯೋಗೆ ಬೇಕಾಗಿರ್ತಕ್ಕಂಥ ಫುಡ್ಡನ್ನು ಕೊಡ್ತಕ್ಕಂಥದ್ದು ಈ ಎಂಡೋಸ್ಪರ್ಮಿನ ಕೆಲಸ. ದ ಸ್ಟೇಜ್ ಆಫ್ ಎಂಡೋಸ್ಪರ್ಮ್ ಡೆವಲಪ್ಮೆಂಟ್ ಇಸ್ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. PN undergoes successive nuclear division to gives free nuclei. ಫ್ರೀ ನ್ಯೂಕ್ಲಿಯರ್ನ ಕೊಡೋದಕ್ಕೆ ತುಂಬ ಡಿವಿಷನ್ಗಳಾಗ್ತಾ ಹೋಗುತ್ತೆ. ಈ ಸ್ಟೇಜನ್ನು ನಾವು ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಅಂತ ಕರಿತೀವಿ. ಎಂಡೋಸ್ಪರ್ಮ್ ಮೇ ಬಿ ಐದರ್ ಕಂಪ್ಲೀಟ್ಲಿ ಕನ್ಸ್ಯೂಮ್ಡ್ ಬೈ ದ ಡೆವಲಪಿಂಗ್ ಎಂಬ್ರಿಯೋ ಆರ್ ಇಟ್ ಮೇ ಪರ್ಸಿಸ್ಟ್ ಇನ್ ದ ಮೆಚೂರ್ ಸೀಡ್. ಎಂಡೋಸ್ಪರ್ಮು ಒಂದು ಎಂಬ್ರಿಯೋಯಿಂದ ಕಂಪ್ಲೀಟ್ ಆಗಿ ಕೂಡ ಕನ್ಸ್ಯೂಮ್ ಆಗ್ಬೋದು. ಕೆಲವೊಂದು ಪ್ಲಾಂಟ್ಗಳಲ್ಲಿ ಕಂಪ್ಲೀಟ್ ಆಗಿ ಕನ್ಸ್ಯೂಮ್ ಆಗುತ್ತೆ, ಫಾರ್ ಎಕ್ಸಾಂಪಲ್ ಪೀ, ಗ್ರೌಂಡ್ ನಟ್, ಬೀನ್ಸ್. ಇನ್ನು ಕೆಲವು ಪ್ಲಾಂಟ್ಗಳಲ್ಲಿ ಏನಾಗುತ್ತೆ, ಸೀಡು ಮೆಚೂರ್ ಆದರೂ ಕೂಡ ಎಂಡೋಸ್ಪರ್ಮ್ ಇನ್ನೂ ಹಾಗೆ ಉಳಿದಿರುತ್ತೆ, ಫಾರ್ ಎಕ್ಸಾಂಪಲ್ ಕ್ಯಾಸ್ಟರ್ ಅಂಡ್ ಕೊಕೊನಟ್. ಸೊ ಕಮಿಂಗ್ ಟು ದ ಎಂಬ್ರಿಯೋ. ಎಂಬ್ರಿಯೋ ಡೆವಲಪ್ಸ್ ಎಟ್ ದ ಮೈಕ್ರೋಪೈಲಾರ್ ಎಂಡ್ ಆಫ್ ದ ಎಂಬ್ರಿಯೋ ಸ್ಯಾಕ್ ವೇರ್ ದ ಝೈಗೋಟ್ ಈಸ್ ಸಿಚುವೇಟೆಡ್. ಎಲ್ಲಿ ಡೆವಲಪ್ ಆಗುತ್ತೆ, ಮೈಕ್ರೋಪೈಲಾರ್ ಎಂಡಲ್ಲಿ ಡೆವಲಪ್ ಆಗುತ್ತೆ. ಮೋಸ್ಟ್ ಆಫ್ ದ ಝೈಗೋಟ್ ಡಿವೈಡ್ ಓನ್ಲಿ ಆಫ್ಟರ್ ಸರ್ಟನ್ ಅಮೌಂಟ್ ಆಫ್ ಎಂಡೋಸ್ಪರ್ಮ್ ಈಸ್ ಫಾರ್ಮ್ಡ್. ಝೈಗೋಟ್ಗಳು ಯಾವಾಗ ಡಿವೈಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಎಂಡೋಸ್ಪರ್ಮು ಇಂತಿಷ್ಟು ಪ್ರಮಾಣದಲ್ಲಿ ಫಾರ್ಮ್ ಆದಮೇಲೆ ಮಾತ್ರ ಝೈಗೋಟ್ಗಳು ಫಾರ್ಮ್ ಆಗೋದಕ್ಕೆ ಶುರುವಾಗುತ್ತೆ. ದಿಸ್ ಈಸ್ ಅನ್ ಅಡಾಪ್ಟೇಷನ್ ಪ್ರೊವೈಡ್ ಅಶ್ಯೂರ್ಡ್ ನ್ಯೂಟ್ರಿಷನ್ ಟು ದ ಡೆವಲಪಿಂಗ್ ಎಂಬ್ರಿಯೋ. ಡೆವಲಪಿಂಗ್ ಎಂಬ್ರಿಯೋಗೆ ಬೇಕಾದಂಥ ನ್ಯೂಟ್ರಿಷನ್ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇದು ಈ ರೀತಿಯಾಗಿ ಆಗತ್ತೆ. ಝೈಗೋಟ್ ಗಿವ್ ರೈಸ್ ಟು ದ ಪ್ರೋ ಎಂಬ್ರಿಯೋ ಆ್ಯಂಡ್ ಸಬ್ಸಿಕ್ವೆಂಟ್ಲಿ ಟು ದ ಗ್ಲೋಬ್ಯುಲಾರ್ ಹಾರ್ಟ್ ಶೇಪ್ಡ್ ಮೆಚೋರ್ ಎಂಬ್ರಿಯೋ. ಝೈಗೋಟ್ ಏನಾಗುತ್ತೆ, ಇಟ್ ಗಿವ್ ರೈಸ್ ಟು ಎ ಪ್ರೋ ಎಂಬ್ರಿಯೋ ಆ್ಯಂಡ್ ಸಬ್ಸಿಕ್ವೆಂಟ್ಲಿ ಟು ದ ಗ್ಲೋಬ್ಯುಲಾರ್ ಹಾರ್ಟ್ ಶೇಪ್ಡ್ ಆ್ಯಂಡ್ ಮೆಚೋರ್ ಎಂಬ್ರಿಯೋ. ಫಸ್ಟು ಪ್ರೀ ಎಂಬ್ರಿಯೋ ಆಗುತ್ತೆ, ಆಮೇಲೆ ಗ್ಲೋಬ್ಯುಲರ್ ಶೇಪ್ ಆಗುತ್ತೆ, ಆಮೇಲೆ ಹಾರ್ಟ್ ಶೇಪ್ ಆಗುತ್ತೆ, ಆಮೇಲೆ ಅದು ಮೆಚೋರ್ ಎಂಬ್ರಿಯೋ ಆಗಿ ಮಾರ್ಪಾಡಾಗತ್ತೆ. ಹಾಗೆ ಒಂದು ಟಿಪಿಕಲ್ ಡೈಕಾಟಿಲಿಡನ್ ಪ್ಲಾಂಟಲ್ಲಿ ಎಂಬ್ರಿಯೋ ಹೇಗಿರುತ್ತೆ ಅಂತ ಕೇಳಿದ್ರೆ, ಇಟ್ ಕನ್ಸಿಸ್ಟ್ ಆಫ್ ಎನ್ ಎಂಬ್ರಿಯೋನಲ್ ಆಕ್ಸಿಸ್. ಒಂದು ಎಂಬ್ರಿಯೋನಲ್ ಆಕ್ಸಿಸ್ ಇರುತ್ತೆ, ಹಾಗೆ 2 ಕಾಟಿಲಿಡನ್ಸ್ ಇರುತ್ತೆ. ದ ಪೋರ್ಷನ್ ಆಫ್ ಎಂಬ್ರಿಯೋನಲ್ ಆಕ್ಸಿಸ್ ಅಬೋವ್ ದ ಲೆವೆಲ್ ಆಫ್ ಕಾಟಿಲಿಡನ್ಸ್ ಇಸ್ ದ ಎಪಿಕೋಟೈಲ್. ಕಾಟಿಲಿಡನ್ಸ್ಗಳ ಮೇಲಿರ್ತಕ್ಕಂಥ ಎಂಬ್ರಿಯೋನಲ್ ಆಕ್ಸಿಸ್ ಅನ್ನು ಏನಂತ ಕರಿತೀವಿ, ಎಪಿಕೋಟೈಲ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಟರ್ಮಿನೇಟ್ಸ್ ವಿತ್ ದ ಪ್ಲುಮ್ಯೂಲ್ ಆರ್ ದ ಸ್ಟೆಮ್ ಟೆಪ್. ಅದು ಎಲ್ಲಿ ಟರ್ಮಿನೇಟ್ ಆಗುತ್ತೆ, ಪ್ಲುಮ್ಯೂಲಲ್ಲಿ ಟರ್ಮಿನೇಟ್ ಆಗುತ್ತೆ. ದ ಸಿಲಿಂಡ್ರಿಕಲ್ ಪೋರ್ಷನ್ ಬಿಲೋ ದ ಲೆವೆಲ್ ಆಫ್ ದ ಕಾಟಿಲಿಡನ್ಸ್ ಈಸ್ ದ ಹೈಪೋಕೋಟೈಲ್. ಕಾಟಿಲಿಡನ್ಗಳಿಗಿಂತ ಕೆಳಗಿರ್ತಕ್ಕಂಥ ಒಂದು ಸಿಲಿಂಡ್ರಿಕಲ್ ಪೋರ್ಷನನ್ನು ಹೈಪೋಕೋಟೈಲ್ ಅಂತ ಕರಿತೀವಿ. ದ ಟರ್ಮಿನೇಟ್ಸ್ ಅಟ್ ಇಟ್ ಲೋವರ್ ಎಂಡ್ ಇನ್ ದ ರಾಡಿಕಲ್ ಆರ್ ರೂಟ್ ಟಿಪ್. ಅದು ಎಲ್ಲಿ ಟರ್ಮಿನೇಟ್ ಆಗುತ್ತೆ, ರಾಡಿಕಲ್ ಅಥವಾ ರೂಟ್ ಟಿಪ್ಪಲ್ಲಿ ಟರ್ಮಿನೇಟ್ ಆಗುತ್ತೆ. ದಿಸ್ ಯು ಕ್ಯಾನ್ ಅಬ್ಸರ್ವ್ ಇನ್ ಯೋರ್ ಟೆಕ್ಸ್ಟ್ ಬುಕ್, ಡಯಾಗ್ರಾಮ್ ಗಿವನ್ ಇನ್ ದ ಟೆಕ್ಸ್ಟ್ ಬುಕ್. ಎಂಬ್ರಿಯೋಸ್ ಆಫ್ ಮೊನೋಕಾಟಿಲಿಡನ್ಸ್ ಪೊಸೆಸಸ್ ಓನ್ಲಿ 1 ಕಾಟಿಲಿಡನ್. ಮೊನೋಕಾಟಿಲಿಡನಲ್ಲಿ ಏನಾಗುತ್ತೆ, ಒಂದೇ ಕಾಟಿಲಿಡನ್ ಇರುತ್ತೆ. ಸೊ ಇನ್ ದ ಗ್ರಾಸ್ ಫ್ಯಾಮಿಲಿ ದ ಕಾಟಿಲಿಡನ್ ಇಸ್ ಕಾಲ್ಡ್ ಸ್ಕ್ಯೂಟೆಲಮ್.
ಕಾಟಲೆಡನ್ನ ಏನಂತ ಕರಿತೀವಿ, ಸ್ಕ್ಯುಟೆಲಮ್ ಅಂತ ಕರಿತೀವಿ. ದಟ್ ಈಸ್ ಸಿಚುವೇಟೆಡ್ ಟುವರ್ಡ್ಸ್ ದ ಒನ್ ಸೈಡ್ ಆಫ್ ದ ಎಂಬ್ರಿಯೋನಲ್ ಆಕ್ಸಿಸ್. ಎಂಬ್ರಿಯೋನಲ್ ಆಕ್ಸಿಸ್ನ ಒನ್ ಸೈಡಲ್ಲಿ ಸ್ಕ್ಯುಟೆಲಮ್ ಇರುತ್ತೆ. At its lower end, the embryonal axis has the radicle and the root cap enclosed in an undifferentiated sheath called coleorhiza. ಅದ್ರ ಮತ್ತೊಂದು ಎಂಡಲ್ಲಿ ಏನಾಗುತ್ತೆ, ರೂಟ್ ಕ್ಯಾಪ್ ಇರುತ್ತೆ, ಹಾಗೆ ರ್ಯಾಡಿಕಲ್ ಇರುತ್ತೆ. ಇಟ್ ಈಸ್ ಎನ್ಕ್ಲೋಸ್ಡ್ ಇನ್ ಅನ್ ಅನ್ಡಿಫ್ರೆನ್ಶಿಯೇಟೆಡ್ ಶೀತ್ ಕಾಲ್ಡ್ ಕೊಲಿಯೋರೈಸಾ. ಆ ಶೀತ್ ಅನ್ನ ನಾವೇನಂತ ಕರಿತೀವಿ, ಕೊಲಿಯೋರೈಸಾ ಅಂತ ಕರಿತೀವಿ. ದ ಪೋರ್ಷನ್ ಆಫ್ ದ ಎಂಬ್ರಿಯೋನಲ್ ಆಕ್ಸಿಸ್ ಅಬೋವ್ ದ ಲೆವೆಲ್ ಆಫ್ ದ ಅಟ್ಯಾಚ್ಮೆಂಟ್ ಆಫ್ ದ ಸ್ಕ್ಯುಟೆಲಮ್ ಈಸ್ ದ ಎಪಿಕೋಟೆಲ್. ಎಂಬ್ರಿಯೋನಲ್ ಆಕ್ಸಿಸ್ಸು ಸ್ಕ್ಯುಟೆಲಮ್ಗಿಂತ ಮೇಲಿರ್ತಕ್ಕಂಥ ಆ ರೀಜನ್ ಅನ್ನು ನಾವೇನಂತ ಕರಿತೀವಿ, ಇದರಲ್ಲಿ ಎಪಿಕೋಟೈಲ್ ಅಂತ ಕರಿತೀವಿ. ಎಪಿಕೋಟೈಲ್ ಹ್ಯಾಸ್ ಎ ಶೂಟ್ ಅಪೆಕ್ಸ್ ಅಂಡ್ ಎ ಫ್ಯೂ ಲೀಫ್ ಪ್ರಿಮಾರ್ಡಿಯಾ ಎನ್ಕ್ಲೋಸ್ಡ್ ಇನ್ ಎ ಹಾಲೋ ಫೋಲಿಯಾ ಸ್ಟ್ರಕ್ಚರ್ ಕಾಲ್ಡ್ ಕೋಲಿಯಾಪ್ಟೈಲ್. ಎಪಿಕೋಟೈಲು ಒಂದು ಹಾಲೋ ಸ್ಟ್ರಕ್ಚರು ಎನ್ಕ್ಲೋಸ್ ಮಾಡಿರುತ್ತೆ, ಸುತ್ತುವರ್ಕೊಂಡಿರುತ್ತೆ. ಆ ಸ್ಟ್ರಕ್ಚರನ್ನು ನಾವು ಕೋಲಿಯಾಪ್ಟೈಲ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕಮಿಂಗ್ ಈಸ್ ದ ಸೀಡ್ ಹೇಗೆ ಫಾರ್ಮ್ ಆಗುತ್ತೆ ಅಂತ. ಇನ್ ಆಂಜಿಯೋಸ್ಪರ್ಮ್ ದ ಸೀಡ್ ಇಸ್ ದ ಫೈನಲ್ ಪ್ರಾಡಕ್ಟ್ ಆಫ್ ಸೆಕ್ಶುವಲ್ ರಿಪ್ರೊಡಕ್ಷನ್. ಆಂಜಿಯೋಸ್ಪರ್ಮ್ಗಳಲ್ಲೇನು ಫೈನಲ್ ಪ್ರಾಡಕ್ಟ್ ಆಫ್ ಸೆಕ್ಶುವಲ್ ರಿಪ್ರೊಡಕ್ಷನ್ ಏನಂತ ಕೇಳಿದ್ರೆ ದಟ್ ಈಸ್ ಸೀಡ್. ಇಟ್ ಈಸ್ ಆಫನ್ ಡಿಸ್ಕ್ರೈಬ್ಡ್ ಆಸ್ ಎ ಫರ್ಟಿಲೈಸ್ಡ್ ಓವ್ಯೂಲ್. ಇದನ್ನ ಏನಂತ ಕರೀತಾರೆ, ಫರ್ಟಿಲೈಸ್ಡ್ ಓವ್ಯೂಲ್ ಅಂತ ಕರೀತಾರೆ. Seeds are formed inside fruits. A seed typically consists of seed coat, cotyledons, and the embryo axis. The cotyledons of the embryo are simple structure, generally thick and swollen due to storage of food reserves. Mature seeds may be non-albuminous or albuminous. Mature seeds non-albuminous ಆಗಿರ್ಬೋದು ಅಥವಾ albuminous ಆಗಿರ್ಬೋದು. Non-albuminous ಅಂದರೆ ಏನು? They have no residual endosperm. Residual endosperm ಇರಲ್ಲ. During the development they have consumed all the endosperm. Albuminous ಅಂದರೆ ಏನು? There will be the residual endosperm. So it is not completely used up during the embryo development. Occasionally in some seeds such as black pepper and beet, remnants of the nucellus are also persistent. ಕೆಲವೊಂದು ಸೀಡ್ಗಳು ಬ್ಲ್ಯಾಕ್ ಪೆಪ್ಪರ್ ಅಲ್ಲಿ ಏನಾಗುತ್ತೆ, ನ್ಯೂಸಿಲಸ್ಸಿನ ರೆಮಿನೆಂಟ್ಸ್ಗಳು ಕೂಡ ಇರ್ತವೆ. ಪರ್ಸಿಸ್ಟೆಂಟ್ ನ್ಯೂಸಿಲಸ್ ಅಂತ ರೆಸಿಡ್ಯುಯಲ್ ಪರ್ಸಿಸ್ಟೆಂಟ್ ನ್ಯೂಸಿಲಸ್ ಇದ್ದರೆ ಅದನ್ನು ನಾವು ಪೆರಿಸ್ಪರ್ಮ್ ಅಂತ ಕರಿತೀವಿ. ಇಂಟೆಗ್ಯುಮೆಂಟ್ಸ್ ಆಫ್ ದ ಓವ್ಯೂಲ್ ಹಾರ್ಡನ್ ಆಸ್ ಟಫ್ ಪ್ರೊಟೆಕ್ಟಿವ್ ಸೀಡ್ ಕೋಟ್ಸ್. ಓವ್ಯೂಲಿನ ಇಂಟೆಗ್ಯುಮೆಂಟ್ಸ್ ಏನಿತ್ತವು ಸೀಡ್ ಕೋಟ್ ಆಗಿ ಮಾರ್ಪಾಡಾಗತ್ತೆ. ಮೈಕ್ರೋಪೈಲ್ ರಿಮೈನ್ಸ್ ಆಸ್ ಎ ಸ್ಮಾಲ್ ಪೋರ್. ಮೈಕ್ರೋಪೈಲು ಹಾಗೆ ಒಂದು ಸ್ಮಾಲ್ ಪೋರ್ ಆಗೇ ಇರುತ್ತೆ ಬಿಕಾಸ್ ಆಫ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಆಕ್ಸಿಜನ್ನು ಟ್ರಾನ್ಸ್ಪೋರ್ಟ್ ಆಗಲಿಕ್ಕೆ ಹಾಗೆ ವಾಟರು ಇನ್ ಆ್ಯಂಡ್ ಔಟ್ ಟು ಮೂವ್ ಆಗೋದಕ್ಕೆ ಈ ಪೋರು ಹೆಲ್ಪ್ ಮಾಡುತ್ತೆ. ದ ಎಂಬ್ರಿಯೋ ಮೇ ಎಂಟರ್ ಎ ಸ್ಟೇಟ್ ಆಫ್ ಇನ್ಆಕ್ಟಿವಿಟಿ ಕಾಲ್ಡ್ ಡಾರ್ಮೆನ್ಸಿ. ಎಂಬ್ರಿಯೋ ಕೆಲವೊಂದು ಟೈಮ್ ಆದಮೇಲೆ ಏನಾಗ್ಬೋದು, ಡಾರ್ಮೆನ್ಸಿ ಅನ್ನೋ ಪೀರಿಯಡ್ಗೆ ಹೋಗ್ಬೋದು. ದಟ್ ಈಸ್ ಇಟ್ಸ್ ಇನ್ಆಕ್ಟಿವ್ ಸ್ಟೇಟ್. ಆರ್ ಇಫ್ ಫೇವರೇಬಲ್ ಕಂಡೀಷನ್, ಅದಕ್ಕೆ ಫೇವರೇಬಲ್ ಕಂಡೀಷನ್ ಸಿಕ್ಕರೆ ಇಟ್ ಕ್ಯಾನ್ ಬಿ ಜರ್ಮಿನೇಟೆಡ್. ಆಸ್ ಓವ್ಯೂಲ್ಸ್ ಮೆಚೋರ್ ಇನ್ ಟು ಸೀಡ್ಸ್ ದ ಓವರಿ ಡೆವಲಪ್ ಇನ್ ಟು ಫ್ರೂಟ್. ಓವ್ಯೂಲ್ಗಳು ಸೀಡ್ ಆಗ್ತಿದ್ದಾಗ ಏನಾಗುತ್ತೆ, ಹೊರಗಡೆ ಇರೋ ಓವರಿ ಫ್ರೂಟ್ ಆಗಿ ಡೆವಲಪ್ ಆಗುತ್ತೆ. ದಟ್ ಈಸ್ ದ ಟ್ರಾನ್ಸ್ಫಾರ್ಮೇಷನ್ ಆಫ್ ಓವ್ಯೂಲ್ ಇಂಟು ಸೀಡ್ಸ್ ಅಂಡ್ ದ ಓವರಿ ಇಂಟು ಫ್ರೂಟ್ ಪ್ರೊಸೀಡ್ಸ್ ಸೈಮಲ್ಟೇನಿಯಸ್ಲಿ. ದ ವಾಲ್ ಆಫ್ ದ ಓವರಿ ಡೆವಲಪ್ಸ್ ಇಂಟು ದ ವಾಲ್ ಆಫ್ ದ ಫ್ರೂಟ್ ಕಾಲ್ಡ್ ಪೆರಿಕಾರ್ಪ್. ಓವರಿಯ ವಾಲ್ ಏನಿತ್ತು ಅದೇನಾಗಿ ಮಾರ್ಪಾಡಾಗುತ್ತೆ, ಫ್ರೂಟಿನ ವಾಲ್ ಆಗಿ ಮಾರ್ಪಾಡಾಗುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಪೆರಿಕಾರ್ಪ್. ದ ಫ್ರೂಟ್ ಮೇ ಬಿ ಫ್ಲಶಿ ಆಸ್ ಇನ್ ಗ್ವಾವಾ, ಆರೆಂಜ್ ಆರ್ ಮ್ಯಾಂಗೋ, or it may be dry as in groundnut and mustard. Many fruits have evolved mechanism for dispersal of seeds. In most plant, by the time fruit develops from the ovary, other floral parts degenerate and fall off. ಕೆಲವೊಂದು ಇನ್ನು ಹೆಚ್ಚಿನ ಪ್ಲಾಂಟ್ಗಳಲ್ಲಿ ಏನಾಗುತ್ತೆ, ಓವರಿ ಡೆವಲಪ್ ಆಗಿ ಫ್ರೂಟ್ ಆಗೋ ಹೊತ್ತಿಗೆ ಫ್ಲವರಿನ ಬೇರೆ ಪಾರ್ಟ್ಗಳು ಕೆಳಗೆ ಬಿದೋಗ್ತವೆ. ಆದರೆ ಇನ್ಫ್ಯೂ ಸ್ಪೀಸೀಸ್ ಸಚ್ ಆಸ್ ಆ್ಯಪಲ್, ಇದರಲ್ಲಿ ಏನಾಗುತ್ತೆ ಅಂದರೆ ಥೆಲಾಮಸ್ ಕೂಡ ಫ್ರೂಟ್ ಫಾರ್ಮೇಷನ್ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಸಚ್ ಫ್ರೂಟ್ಸ್ ಆರ್ ಕಾಲ್ಡ್ ಫಾಲ್ಸ್ ಫ್ರೂಟ್ಸ್. ಇಂಥ ಫ್ರೂಟ್ಸ್ಗಳನ್ನು ನಾವು ಏನಂತ ಕರಿತೀವಿ, ಫಾಲ್ಸ್ ಫ್ರೂಟ್ಸ್ ಅಂತ ಕರಿತೀವಿ. ಮೋಸ್ಟ್ ಫ್ರೂಟ್ಸ್ ಹವೆವರ್ ಡೆವಲಪ್ ಓನ್ಲಿ ಫ್ರಮ್ ದ ಓವರಿ ಆ್ಯಂಡ್ ಆರ್ ಕಾಲ್ಡ್ ಟ್ರೂ ಫ್ರೂಟ್ಸ್. ಓವರಿಯಿಂದ ಮಾತ್ರ ಡೆವಲಪ್ ಆಗುವಂಥ ಫ್ರೂಟ್ಗಳೇನಿದೆ ಅದನ್ನು ನಾವು ಟ್ರೂ ಫ್ರೂಟ್ಸ್ ಅಂತ ಕರಿತೀವಿ. ಅದರ್ ದ್ಯಾನ್ ಓವರಿ ಥೆಲಾಮಸ್ ಕೂಡ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದರೆ ಅಂಥದನ್ನು ನಾವು ಫಾಲ್ಸ್ ಫ್ರೂಟ್ ಅಂತ ಕರಿತೀವಿ. ಆಲ್ದೋ ಇನ್ ಮೋಸ್ಟ್ ಆಫ್ ದ ಸ್ಪೀಸೀಸ್ ಫ್ರೂಟ್ಸ್ ಆರ್ ರಿಸಲ್ಟ್ಸ್ ಆಫ್ ಫರ್ಟಿಲೈಸೇಷನ್, ದೇರ್ ಆರ್ ಫ್ಯೂ ಸ್ಪೀಸೀಸ್ ಇನ್ ವಿಚ್ ದ ಫ್ರೂಟ್ಸ್ ಡೆವಲಪ್ ವಿತೌಟ್ ಫರ್ಟಿಲೈಸೇಷನ್. If the fruits develop without fertilization of the zygote, then those fruits are called parthenocarpic fruits. Example, banana. Special character ಏನು ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ ಅಂದರೆ ದೇರ್ ಆರ್ ನೋ ಸೀಡ್ಸ್.
ಬಿಕಾಸ್ ನೋ ಫರ್ಟಿಲೈಸೇಷನ್ ಆಗದೆ ಇರೋ ಕಾರಣಕ್ಕೆ ಅದರಲ್ಲಿ ಸೀಡ್ ಕೂಡ ಇರಲ್ಲ. ಸೀಡ್ಸ್ ಆಫರ್ ಸೆವರಲ್ ಅಡ್ವಾಂಟೇಜಸ್ ಟು ಆಂಜಿಯೋಸ್ಪರ್ಮ್ಸ್. ಫಸ್ಟ್ಲಿ, ಸಿನ್ಸ್ ದ ರಿಪ್ರೊಡಕ್ಟಿವ್ ಪ್ರೋಸೆಸ್ ಸಚ್ ಆಸ್ ಪಾಲಿನೇಷನ್. ಹಾಗೆ ಸೀಡ್ಗಳು ಇನ್ನೇನಕ್ಕೆ ಸಹಾಯ ಮಾಡುತ್ತೆ ಅಂತ ಕೇಳಿದ್ರೆ, ದೇ ಹೆಲ್ಪ್ ದ ಸ್ಪೀಸೀಸ್ ಟು ಕಾಲನೈಸ್ ಇನ್ ದೇರ್ ಏರಿಯಾ. ಅವುಗಳ ಏರಿಯಾದಲ್ಲಿ ಕಾಲನೈಸ್ ಮಾಡೋದಕ್ಕೆ ಸೀಡ್ಗಳು ಹೆಲ್ಪ್ ಆಗುತ್ತೆ. ಹಾಗೆ ಅವುಗಳಲ್ಲಿ ಬೇಕಾದಷ್ಟು ಫುಡ್ ರಿಸರ್ವ್ ಇರುತ್ತೆ. ಸೊ ಯಂಗ್ ಸೀಡ್ಲಿಂಗ್ಸ್ ಆರ್ ನರಿಶ್ಡ್ ಅಂಟಿಲ್ ದೇ ಆರ್ ಕೆಪಬಲ್ ಆಫ್ ಫೋಟೋಸಿಂಥಸಿಸ್ ಆನ್ ದೇರ್ ಓನ್. ಅವುಗಳು ತನ್ನಿಂದ ತಾನೇ ಫೋಟೋಸಿಂಥಸಿಸ್ ಆಗೋ ತನಕ ಪ್ಲಾಂಟ್ ಅದನ್ನು ನರಿಶ್ ಮಾಡುತ್ತೆ. ಆಮೇಲೆ ಪ್ಲಾಂಟ್ಗಳು ಅದರಿಂದ ಮತ್ತೆ ಹೊಸ ಪ್ಲಾಂಟ್ಗಳು ಉತ್ಪತ್ತಿ ಆಗೋದಕ್ಕೆ ಶುರುವಾಗುತ್ತೆ. ಸೀಡ್ ಈಸ್ ದ ಬೇಸಿಸ್ ಆಫ್ ಅವರ್ ಅಗ್ರಿಕಲ್ಚರ್. ಆ್ಯಸ್ ವಿ ನೋ, ನಮ್ಮ ಅಗ್ರಿಕಲ್ಚರ್ ಬೇಸಿಸ್ಸೇ ಸೀಡ್. ಸೊ ಸೀಡನ್ನು ಹಾಕಿನೇ ನಾವು ಪ್ಲಾಂಟನ್ನು ತೆಗಿಬೇಕಾಗತ್ತೆ. ಡಿಹೈಡ್ರೇಷನ್ ಆ್ಯಂಡ್ ಡಾರ್ಮೆನ್ಸಿ ಆಫ್ ಮೆಚೋರ್ ಸೀಡ್ಸ್ ಆರ್ ಕ್ರೂಷಿಯಲ್ ಫಾರ್ ದ ಸ್ಟೋರೇಜ್ ಆಫ್ ಸೀಡ್ಸ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಆಸ್ ಫುಡ್ ಥ್ರೂ ಔಟ್ ದ ಇಯರ್ ಆ್ಯಂಡ್ ಆಲ್ಸೋ ರೈಸ್ ದ ಕ್ರಾಪ್ ಇನ್ ದ ನೆಕ್ಸ್ಟ್ ಸೀಸನ್. ನಾವಿಲ್ಲಿ ಕಲ್ತಿರ್ತಕ್ಕಂಥ ಡಿಹೈಡ್ರೇಷನ್ ಅಥವಾ ಡಾರ್ಮೆನ್ಸಿ ಅನ್ನೋ ಈ ಎರಡು ಪ್ರೊಸೀಜರ್ ಏನಿದೆ, ಸೀಡನ್ನ ಸ್ಟೋರೇಜ್ ಮಾಡೋದಕ್ಕೆ ಆಗಿರ್ಬೋದು ಅಥವಾ ನೆಕ್ಸ್ಟ್ ಇಯರು ಬಳಸೋದಕ್ಕೆ ಮತ್ತು ಮತ್ತೊಂದು ಹೊಸ ಕ್ರಾಪನ್ನು ತೆಗೆಯೋದಕ್ಕೆ ಎಲ್ಲ ಪ್ರೊಸೀಜರ್ಗಳು ತುಂಬ ಇಂಪಾರ್ಟೆಂಟು. ಹೌ ಲಾಂಗ್ ಸೀಡ್ಸ್ ರಿಮೈನ್ ಅಲೈವ್ ಆಫ್ಟರ್ ದೇ ಆರ್ ಡಿಸ್ಪರ್ಸ್ಡ್. ಒಂದು ಸೀಡ್ಗಳು ಒಡೆದ್ಮೇಲೆ, ಸೀಡ್ಗಳು ಹೊರಗಡೆ ಬಂದಮೇಲೆ ಎಷ್ಟು ಕಾಲ ಅವು ಇರ್ಬೋದು ಅಂತ ಕೇಳಿದ್ರೆ, ಇಟ್ ಡಿಪೆಂಡ್ಸ್ ಆನ್ ದ ಡಿಫ್ರೆಂಟ್ ಸ್ಪೀಸೀಸ್. ಇನ್ ಫ್ಯೂ ಸ್ಪೀಸೀಸ್ ಸೀಡ್ಸ್ ಲಾಸ್ ವಯಬಿಲಿಟಿ ವಿತ್ ಇನ್ ಫ್ಯೂ ಮಂತ್ಸ್. ಕೆಲವೊಂದು ತಿಂಗಳುಗಳಲ್ಲಿ ಏನಾಗುತ್ತೆ, ಸೀಡ್ಗಳು ಹಾಳಾಗ್ಬಿಡುತ್ತೆ. ಆದರೆ ಇನ್ನೂ ಕೆಲವು ತುಂಬ ಲಾರ್ಜ್ ಸ್ಪೀಸೀಸಲ್ಲಿ ಏನಾಗುತ್ತೆ, ಸೀಡ್ಸ್ ರಿಮೈನ್ ಲೀವ್ ಫಾರ್ ಸೆವರಲ್ ಇಯರ್ಸ್. ಸಮ್ ಸೀಡ್ಸ್ ಕ್ಯಾನ್ ರಿಮೈನ್ ಅಲೈವ್ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್. 100 ವರ್ಷಗಳ ಕಾಲನೂ ಇರುತ್ತೆ, 1000 ವರ್ಷಗಳ ಕಾಲನೂ ಇರುತ್ತೆ. ದೇರ್ ಆರ್ ಸೆವರಲ್ ರೆಕಾರ್ಡ್ಸ್ ಆಫ್ ವೆರಿ ಓಲ್ಡ್ ಎಟ್ ವಯೇಬಲ್ ಸೀಡ್ಸ್. ತುಂಬ ಹಳೆಯ ವಯೇಬಲ್ ಸೀಡ್ಸ್ಗಳ ರೆಕಾರ್ಡ್ ಕೂಡ ಇದೆ. ದ ಓಲ್ಡೆಸ್ಟ್ ಈಸ್ ದಟ್ ಆಫ್ ದ Lupinus arcticus, excavated from Arctic tundra. The seed germinated and flowered after an estimated record of 10,000 years of dormancy. 10,000 ವರ್ಷ ಡಾರ್ಮೆನ್ಸಿ ಸ್ಟೇಟಲ್ಲಿ ಇದ್ದು ಆಮೇಲೆ ಅದು ಜರ್ಮಿನೇಟ್ ಆಗಿದೆ. ಸೊ ದಿಸ್ ಈಸ್ ಅಬೌಟ್ ದ ಸೀಡ್. ದ ನೆಕ್ಸ್ಟ್ ಒಂದು ಸ್ಮಾಲ್ ಟಾಪಿಕ್ ಇದೆ, ಅಪೋಮಿಕ್ಸಿಸ್ ಮತ್ತು ಪಾಲಿಎಂಬ್ರಿಯಾನಿ ಅಂತ. ಸೊ ವಾಟ್ ಈಸ್ ಅಪೋಮಿಕ್ಸಿಸ್? Although the seeds in general are the products of fertilization, a few flowering plants such as some species of Asteraceae and grasses have evolved special mechanism to produce seeds without fertilization. So the process of production of seeds without fertilization. So this process is known as apomixis. Example ಏನಿದಕ್ಕೆ Asteraceae. ಹಾಗೆ in such species ಈಚ್ ಓವ್ಯೂಲ್ ಕಂಟೈನ್ ಮೆನಿ ಎಂಬ್ರಿಯೋಸ್. ಇಂಥ ಸ್ಪೀಸೀಸ್ಗಳು ಏನಾಗುತ್ತೆ, ಇನ್ ಸಚ್ ಸ್ಪೀಸೀಸ್ ಈಚ್ ಓವ್ಯೂಲ್ ಕಂಟೈನ್ ಮೆನಿ ಎಂಬ್ರಿಯೋಸ್. ಒಂದೇ ಓವ್ಯೂಲಲ್ಲಿ ಎಂಬ್ರಿಯೋಗಳು ಇರೋವಂಥ ಚಾನ್ಸಸ್ಗಳು ಇರುತ್ತೆ. ಸೊ ಅಲ್ಲಿ ನಾವು ನೋಡಿದಾಗೆ ಒಂದು ಓವ್ಯೂಲಲ್ಲಿ ಒಂದೇ ಎಂಬ್ರಿಯೋ ಇರುತ್ತೆ. ಸೊ ಇಲ್ಲಿ ಮೋರ್ ದ್ಯಾನ್ ಒನ್ ಎಂಬ್ರಿಯೋ ಇರುತ್ತೆ. ಸೊ ದಿಸ್ ಕಂಡೀಷನ್, ಅಕರೆನ್ಸ್ ಆಫ್ ಮೋರ್ ದ್ಯಾನ್ ಒನ್ ಎಂಬ್ರಿಯೋ ಇನ್ ಅ ಸೀಡ್ ಈಸ್ ರೆಫರ್ಡ್ ಟು ಆಸ್ ಪಾಲಿಎಂಬ್ರಿಯಾನಿ. ಸೊ ದಿಸ್ ಈಸ್ ಅಬೌಟ್ ಅಪೋಮಿಕ್ಸಿಸ್ ಆ್ಯಂಡ್ ಪಾಲಿಎಂಬ್ರಿಯಾನಿ. ಸೊ ಇಲ್ಲಿಗೆ